ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತು ನಮ್ಮೊಂದಿಗೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ. ಎಲ್ಲರ ಬಾಯಲ್ಲಿ ನಾವು ಕೇಳಿರ್ತೀವಿ, ಈಗ ಒಬ್ಬ ಅಪ್ಪ ಅಮ್ಮನ ಹೊಟ್ಟೆಯಲ್ಲಿ ಒಂದು ಮಗು ಜನಿಸಿದೆ ಅಂತಂದರೆ ಈ ಮಗು ತುಂಬ ಪುಣ್ಯ ಮಾಡಿದೆ ಅಂತ ಒಬ್ಬ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದೆ ಅಂತ ಹೇಳಿ. ಹಾಗಾದರೆ ನಿಜವಾಗ್ಲೂ ಪುಣ್ಯವಂತರು ಅನ್ಸ್ಕೋಬೇಕು, ಪೋಷಕರು ತಾವು ಪುಣ್ಯವಂತರು ಅನ್ನಿಸ್ಕೋಬೇಕು ಅಂತಂದರೆ ಅವರಿಗೆ ಇರುವಂಥ ಅರ್ಹತೆ ಏನು ಅಂಥೇಳಿ ನಾವು ಯಾವತ್ತೂ ಯೋಚನೆ ಮಾಡಿರೋದಿಲ್ಲ. ಹಾಗಾದರೆ ಪುಣ್ಯವಂತ ತಂದೆ ತಾಯಿ ಅಂತ ಹೇಳಿಸಿಕೊಳ್ಳುವಂಥವರಿಗೆ ಯಾವ ಅರ್ಹತೆಗಳಿರಬೇಕು ಅನ್ನೋದನ್ನು ಇವತ್ತು ಗುರುಗಳ ಹತ್ರ ಕೇಳ್ತಾ ಹೋಗೋಣ. ಗುರುಗಳೇ, ಹಾಗಾದರೆ ಯಾವ ಅರ್ಹತೆಯನ್ನು ಹೊಂದಿದ್ರೆ ಅವರು ಪುಣ್ಯವಂತರು ಅಂತ ಹೇಳಿಸ್ಕೊಳ್ತಾರೆ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈಗ ಸುಮಾರು ಜನಕ್ಕೆ ಪ್ರಶ್ನೆ ಆಗುತ್ತೆ, ಹಾಗಾದರೆ ನಾವು ಅರ್ಹತೆ ಇಲ್ಲದೆ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡಿದ್ದೀವಾ? ಏನು ಹಿಂಗೆ ಹೇಳ್ಬಿಟ್ರೆ ಏನಾಗಬೇಕು ನಾವು? ಹೌದು ಗುರುಗಳೇ, ಅಲ್ವಾ? ನಮ್ಗೆ ಅರ್ಹತೆ ಇದೆ, ಮಗು ಆಗಿದೆಯಾ? ಸೊ ಮಾಡ್ಕೊಂಡಿರೋದು ಮಗು ಆಗಿರೋದು ಅವ್ರು ಯುವರ್ ಚಾಯ್ಸ್, ಹೇಗಾರು ಅಂದ್ಕೊಳ್ಳಿ. ಆದರೆ ಒಂದು ಸತ್ಯ, ತಂದೆ ತಾಯಿಗಳು ಪುಣ್ಯವಂತರಾಗಿದ್ದಾರಾ ಅನ್ನೋ ಅರ್ಥ ತಿಳ್ಕೊಂಡಾಗ ನಿಮಗೆ ಇದು ಸತ್ಯ ಏನು ಅಂತ ಆಗುತ್ತೆ. ನಾವು ಪುಣ್ಯವಂತರು ಅಂತ ಅನ್ನಿಸ್ಕೋಬೇಕಾದ್ರೆ ನಾವು ಏನು ಆಗಾದ ಮೇಲೆ ತಿಳಿಬೇಕಿತ್ತು. ಮಕ್ಕಳಿಗೆ ತಂದೆ ತಾಯಿಗಳು ಪುಣ್ಯವಂತರಾಗಿದ್ದಾರಾ ಪ್ರಶ್ನೆಗೆ ಉತ್ತರ ಬೇಕು ಅಂತ ಬೇಡ ಅಂತ ಬೇಕು ಗುರುಗಳೇ. ಎಂಥ ಮಗನನ್ನು ಹೆತ್ತಳು, ಎಂಥ ಮಗನನ್ನು ಪಡೆದರು, ಎಷ್ಟು ಖುಷಿ ಆಗುತ್ತೆ. ಹೌದು. ಯಾಕೆ ಎಲ್ರಿಗೂ ಈ ಒಂದು ಸಂಪ್ರದಾಯಬದ್ಧವಾಗಿರ್ತಕ್ಕಂತಹ ಅರ್ಹತೆಗಳು ಲಭ್ಯವಾಗ್ತಾ ಇಲ್ಲ? ಎಲ್ಲರೂ ಇಷ್ಟಪಡ್ತಾರೆ, ಒಳ್ಳೆ ಮಗು, ಒಳ್ಳೆ ಜೀವನ, ಎಲ್ಲ ಒಳ್ಳೆಯದೇ ಕೇಳೋದು. ಆದರೆ ಒಳ್ಳೆಯದಾಗೋದಕ್ಕೆ ಏನು ಮಾಡಬೇಕಿತ್ತು ಅದನ್ನು ಬಿಟ್ಟು ಕೇಳ್ತಾರೆ. ಹೌದು ಅಲ್ವಾ? ಸಾಂಬಾರು ಅವ್ರ ಮನೇಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ನಮ್ಮ ಮನೇಲಿ ಯಾಕೆ ಹಂಗೆ ಆಗಲ್ಲ ಅಂದರೆ ಈ ಪ್ರಶ್ನೆಗೆ ಉತ್ತರ ತುಂಬ ಕಷ್ಟ. ಹೌದು, ಇದಾಗತ್ತೆ. ಹೌದು. ಪಕ್ಕದ ಮನೆಯವ್ರು ಎಷ್ಟು ಚೆನ್ನಾಗಿ ಸಾಂಬಾರು ಮಾಡ್ತಾರೆ, ನಮ್ಮ ಮನೇಲಿ ಯಾಕೆ ಸಾಂಬಾರು ಆಗಲ್ಲ? ಕೊನೆಗೆ ಎಲ್ಲಿಗೆ ಹೋಗುತ್ತೆ ಇದು ವಿಷಯ ಅಂದರೆ, ನಿಮ್ಮ ಮನೆ ಸಾಂಬಾರು ಪುಡಿ ಕೊಡು, ನಾನು ಮಾಡ್ತೀನಿ. ಹೌದಾ? ಕಂಪ್ಲೀಟ್ ಫೇಲ್. ಹೌದು. ಇದು ಒಂದು ಭಾಗ. ಇನ್ನೊಂದು ಭಾಗ, ನಿಮ್ಮ ಮನೇಲೇ ಸಾಂಬಾರು ಮಾಡ್ಕೊಂಬರ್ತೀನಿ ನಾನು, ಏಕೆಂದರೆ ಒಂದು ಚಾಲೆಂಜ್ ಇದು. ಹೌದು. ಅಲ್ಲೂ ಫೇಲ್. ಏನಿದು ಆಶ್ಚರ್ಯ? ಅಡುಗೆ ಮನೆ ನೋಡಾಯ್ತು, ಸಾಂಬಾರು ಪುಡಿ ಟೇಸ್ಟ್ ಮಾಡಾಯ್ತು, ಆದರೂ ನೀವು ಮಾಡೋ ಟೇಸ್ಟು ಯಾಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆಯನ್ನು ಹಾಕ್ಕೊಂಡಾಗ ನಿಜವಾದ ಸತ್ಯವಾದ ಉತ್ತರ ಯಾವುದಿರ್ಬೋದಮ್ಮ? ಸಾಂಬಾರು ಪುಡಿ ಅದೇ, ಅವ್ರು ಹಾಕಿ ಸಾಂಬಾರು ಪುಡಿನೂ ಅದೇನೆ, ಇವರು ಮಾಡಿ ಸಾಂಬಾರು ಯಾಕೆ ಚೆನ್ನಾಗಿ ಬರಲಿಲ್ಲ? ವಿಧಾನವನ್ನು ಇವರು ಫಾಲೋ ಮಾಡ್ತಿಲ್ಲ ಗುರುಗಳೇ. ವಿಧಾನ ಅವ್ರ ಕಡೆ ಹೇಳಿಸ್ಕೋತಾರಲ್ಲ, ಏನು ಹಾಕಿದ್ಮೇಲೆ ಏನು ಹಾಕಬೇಕು, ಎಷ್ಟು ಹಾಕಬೇಕು ಹೇಳ್ಕೊಡ್ತಾರಲ್ಲ, ಇನ್ನೇನು ಬೇಕು? ಆದರೂ ಫೇಲ್ ಅಲ್ಲ, ಯಾಕೆ? ಇದನ್ನೇ ಅರ್ಹತೆ ಅಂತಾರೆ. ಹೌದು. ಇದನ್ನು ಸಾಧನೆ ಅಂತಾರೆ. ಹೆಣ್ಣು ಸಾಧನೆ ಅಂತಕ್ಕಂಥದ್ದು ಬಾಯಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ, ಆಗಿಲ್ಲ, ಆಗೋದೂ ಇಲ್ಲ. ಯಾಕೆಂದರೆ ಉತ್ತರ ಗೊತ್ತಿಲ್ಲ. ಬಾಯಲ್ಲಿ ಮಾತ್ರ ಹೇಳ್ತಾರೆ ಒಂದು ಸಾಧನೆ ಮಾಡಬೇಕು, ಏನೂ ಮಾಡೋಕ್ಕಾಗಿಲ್ಲ, ಮಾಡೋಕ್ಕಾಗೇ ಇಲ್ಲ. ಕಾರಣ ಅದಕ್ಕೆ ಮೊದಲು ನಾವು ಪ್ರಶ್ನೆ ಏನು ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಸಾಧನೆ ಆಗತ್ತೆ. ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳಿಲ್ಲ, ಉತ್ತರ ಯಾವುದೇ ಕಾರಣಕ್ಕೂ ಇಲ್ಲ, ಅದು ಬರೋದು ಇಲ್ಲ, ಸಿಕ್ಕೋದು ಇಲ್ಲ. ನಾವು ಉತ್ತರನೇ ಹುಡ್ಕೋದು ಜಾಸ್ತಿ. ಹೌದು. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಏನಂದರೆ, ಮನಸ್ಸು ಅಂತಕ್ಕಂಥದ್ದು ಅಡಿಗೆ ಮೇಲೆ ಯಾವ ಹೆಣ್ಣಿಗೆ ಇಡ್ತಾ ಇರುತ್ತೋ ಆ ಮನೆ ಯಾವುದೇ ಆಗಿರಲಿ, ವಾಸ್ತು ಇರಲಿ ಇಲ್ಲದೆ ಇರಲಿ, ಹಣೆ ಬರ ಇರಲಿ ಇಲ್ಲದೆ ಇರಲಿ, ಎಡಗಡೆ ಎದ್ದಿರಲಿ ಬಲಗಡೆ ಎದ್ದಿರಲಿ, ಓದಿರಲಿ ಓದದೇ ಇರಲಿ, ಸಾಂಬಾರು ಚೆನ್ನಾಗಿರುತ್ತೆ. ಇಲ್ಲಿ ಏನು ಬೇಕಾಗೋದು? ಮನಸ್ಸು ಬೇಕು. ಅಡುಗೆ ಮಾಡುತ್ತಿರುವ ಅಡುಗೆ ಚೆನ್ನಾಗಿ ಬರಬೇಕು, ಪರಿಮಳ ಭರಿತವಾಗಿರಬೇಕು ಅನ್ನೋ ಮನಸ್ಥಿತಿ ಇರಬೇಕು. ಸಾಂಬಾರ್ ಪಾತ್ರೆ ಸ್ಟವ್ ಮೇಲಿಟ್ಟು ಮೊಬೈಲ್ ಹಿಡ್ಕೊಂಡ್ರೆ ಹೋಯಿತು. ಹೌದು. ನಿನ್ನೆ ನಡೆದ ಘಟನೆ ನೆನೆಸ್ಕೊಂಡ್ರೆ ಹೋಯಿತು. ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ರೆ ಹೋಯಿತು. ನೀವೇನು ಮೈಂಡಿಗೆ ತಗೋತೀರೋ, ನೀವು ಮಾಡುತ್ತಿರುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂತಹ ಇದಕ್ಕೆ ಸ್ಥಿತಪ್ರಜ್ಞೆ ಅಂತಾರೆ. ಏನು ಪ್ರಜ್ಞೆ? ಸ್ಥಿತಪ್ರಜ್ಞೆ. ಪ್ರತಿಯೊಬ್ಬರಲ್ಲೂ ಬರುತ್ತಾ? ಸಾಧ್ಯನೇ ಇಲ್ಲ. 1 ಕೋಟಿ ಜನದಲ್ಲಿ ಒಬ್ಬರಿಗೆ ಬರಲ್ಲ ಇದು. ಸ್ಥಿತಪ್ರಜ್ಞೆ ಹೆಣ್ಣಿಗೆ ಅತಿ ಮುಖ್ಯ. ಆ ಹೆಣ್ಣಿದ್ದಾಗ ಆ ಮಗುನೂ ಸ್ಥಿತಪ್ರಜ್ಞೆ ಬರುತ್ತೆ.
ಏನದು ಸ್ಥಿತಪ್ರಜ್ಞೆ? ಅರ್ಥ ಏನು ನಮ್ಗೆ ಗೊತ್ತಾಗಲಿಲ್ಲ. ಸ್ಥಿತಪ್ರಜ್ಞೆ ಅಂದರೆ ಏನು ಹೌದು ಅಲ್ವಾ? ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ ಅದ್ಭುತವಾದ ಒಂದು ವಿಚಾರ. ಏನದು? ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು ಕುಟುಂಬದಲ್ಲಿ ತಂದೆ ಹೇಳ್ತಾನೆ, ಇವತ್ತು ಯಾರೋ ಗೆಸ್ಟ್ ಬರ್ತಾ ಇದ್ದಾರೆ, ಸಾಮಾನುಗಳು ಇರತಕ್ಕಂಥದ್ದು ನಮ್ಮ ಮುಂದೆಗಡೆ ಏನು ಸಾಮಾನು ಕಾಣಿಸ್ತಾ ಇದೆ, ಆ ಸಾಮಗ್ರಿಗಳೆಲ್ಲನೂ ಒಂದು ಕಡೆ ಮರೆಯನ್ನು ಮಾಡಿಟ್ಬಿಡಿ ಅಂತ ಅಪ್ಪ ಕುಟುಂಬದಲ್ಲಿ ಹೇಳ್ತಾನೆ ಹೆಂಡತಿ ಮಕ್ಕಳಿಗೆ. ಮಗ ಪ್ರಶ್ನೆ ಕೇಳ್ತಾನೆ, ಯಾಕಪ್ಪ ಅವ್ರು ಬರೋದು, ಯಾಕೆ ಕಳ್ರ ಅವರು, ಯಾಕೆ ತಿಡಬೇಕು? ಮಕ್ಕಳಿಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಏನಾದ್ರು ಒಂದು ಪ್ರಶ್ನೆ ಹಾಕಿದ್ರೆ ಉತ್ತರ ಕೇಳ್ತಾರೆ. ಇದು ಮಕ್ಕಳಲ್ಲಿ ಬರಬೇಕು, ಇದು ಸಾಧನೆ. ಯಾಕೆ ಅವರು ಬಂದಾಗೆ ಎಲ್ಲ ಮುಚ್ಚಿಟ್ಕೋಬೇಕು, ಯಾಕೆ ಹಿಂಗೆ ಹೇಳ್ತಿದ್ಯಾ ಅಂತ ಅಪ್ಪ ಹೇಳ್ತಾನೆ, ನಿನಗೆ ಗೊತ್ತಿಲ್ಲ ಅದರ ರಹಸ್ಯ ಏನು ಅಂತ. ಯಾಕೆಂದ್ರೆ ಹೇಳೋಕ್ಕಾಗಲ್ಲ ಮಗನಿಗೆ, ರಿಯಾಲಿಟಿ ಹೇಳೋಕ್ಕಾಗಲ್ಲ. ಏನದು ಅಂದರೆ ಅವ್ರ ಮನೆ ಪದಾರ್ಥ ಅಂತ ಕಂಡಿಡ್ಕೊಂಡ್ಬಿಟ್ರೆ ನನಗೆ ಪ್ರಾಣ ಸಕ್ಟ. ಬಂದವರು ಅವ್ರ ಮನೆಯಿಂದ ತಂದಿರೋದು ಗೊತ್ತಾದರೆ ನನಗೆ ಕಷ್ಟ ಅಪ್ಪ ಅಂದರೆ ಅರ್ಥ ಆಯ್ತಲ್ಲ ನಿನಗೆ? ಎಷ್ಟು ಮಟ್ಟಕ್ಕೆ ಇದು ಅಂದರೆ ಇದನ್ನ ತಂದೆ ತಾಯಿಗಳು ಸ್ವಲ್ಪ ಕದ್ದಿರ್ತಾರೆ. ಯಾವ್ದು ಕದ್ದಿರೋದು? ಗೊತ್ತಿಲ್ಲದೆ ಇರೋದೇ ಕದ್ದಿರೋದು. ತಪ್ಪು ಮಾಡಿ ನಡವಳಿಕೆ, ತಪ್ಪು ಮಾಡಿ ಮದುವೆ, ತಪ್ಪು ಮಾಡಿ ಊಟಶೈ, ಪ್ರತಿಯೊಂದನ್ನು ಕೂಡ ಗೊತ್ತಿಲ್ಲದೆ ತಪ್ಪಾಗಿ ನಡ್ಕೊಂಡಿರೋದಕ್ಕೆ ಮಕ್ಕಳ ಮುಂದೆ ಮುಚ್ಚಕ್ಕೆ ಹೋಗ್ತಾರೆ. ಮಕ್ಕಳು ಅದನ್ನು ಬಿಡಲ್ಲ, ಖಂಡಿಸ್ತಾರೆ. ಆಗ ಇದು ಮನೆಯಲ್ಲಿ ದೊಡ್ಡ ಘರ್ಷಣೆ ಆಗುತ್ತಾ ಇಲ್ವಾ? ಆಗತ್ತೆ ಗುರುಗಳೇ. ಇದು ಎಷ್ಟು ಮನೆಗಳಲ್ಲಿ ನಡೆಯುತ್ತೆ. ತಂದೆ ತಾಯಿಗಳಿಗೆ ಮಕ್ಕಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಎಷ್ಟೋ ತಂದೆ ತಾಯಿಗಳು ತುಂಬ ಹಿಂದೆ ಹೋಗಿದ್ದಾರೆ, ಹೋಗ್ತಾ ಇದ್ದಾರೆ. ಹೌದು. ಕೊನೆಗೆ ಏನು ಹೇಳ್ತಾರೆ, ಅವರು ಬಾಯಿ ಮುಚ್ಚಿಸೋದಕ್ಕೆ ತಲಹರಟೆ ಮಾತಾಡಬೇಡ, ದೊಡ್ಡವ್ರ ಮುಂದೆ ಚಿಕ್ಕವ್ರು ಹಿಂಗೆಲ್ಲ ಕೇಳಬಾರ್ದು, ಒಂದೇ ಸಲ ಆರ್ಡರ್ ಮಾಡಿಬಿಡ್ತಾರೆ, ಮುಗಿದಾಯ್ತು, ಬಾಯಿ ಮುಚ್ಚಿಸ್ಬಿಟ್ರು. ಸೊ ಈ ತಂದೆ ತಾಯಿಗಳು ಎಷ್ಟು ಮಟ್ಟಕ್ಕೆ ಹರ್ಹರಾಗಿದ್ದಾರೆ ಯೋಚನೆ ಮಾಡಿ. ಹಾಗಾದರೆ ಮಕ್ಕಳು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ಸರಿನಾ? ಆದರೆ ನಿಮ್ಮ ಮಕ್ಕಳ್ರಿ, ಪ್ರಶ್ನೆಗೆ ಉತ್ತರ ಕೊಡಲೇಬೇಕು. ಅದು ನಿಮ್ಮಿಂದ ಬಂದಿರೋದು. ಹೌದು. ನಿಮ್ಮ ಎಲ್ಲವೂ ಕೂಡ ಮಗುವಿನಲ್ಲಿರುತ್ತೆ. ಅದು ಕೇಳಿದ್ರೆ ಅದು ನಿಮ್ಮಲ್ಲಿರೋದೆ. ನಿಮ್ಮಲ್ಲಿ ಗೊತ್ತಿರೋದು ನಮ್ಮ ಮಗುಗೆ ಹೇಳಲೇಬೇಕು. ನೀವು ಹೇಳಿದ್ರೆ ಕಷ್ಟ ಆಗುತ್ತೆ. ಯಾಕೆ ಅನ್ನೋದೆಲ್ಲ ಒಡೆದೇಳೋಕ್ಕಾಗಲ್ಲ ಮಕ್ಕಳ ಹತ್ರ. ಈ ಒಡೆದೇಳೋಕ್ಕಾಗಲ್ಲ ಅನ್ನೋದೇ ನಮ್ಮ ಮಕ್ಕಳನ್ನ ನಾವು ಹಾಳು ಮಾಡ್ತಾ ಇರೋದು ಅಂತ ಅರ್ಥ. ಅದನ್ನು ಮುಚ್ಚಿಟ್ಬಿಟ್ಟು ನಮ್ಮ ಮಗಳು ಮಾತ್ರ ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ ನೀವು ಮುಚ್ಚಿಟ್ಬಿಟ್ರೆ, ನಿಮ್ಮ ಜೀವನದ ಚರಿತ್ರೆಯನ್ನು, ಸತ್ಯವನ್ನು ನೀವು ಮುಚ್ಚಿಟ್ಟು ಮಕ್ಕಳು ಬೇರೆ ದಾರಿ ತೋರಿಸ್ತೀನಿ ಅಂತ ಹೋದರೆ ನಿಜಕ್ಕೂ ಸಾಧ್ಯ ಇಲ್ಲ. ನಿಮ್ಮ ಕುಟುಂಬ ಹೊಂದಾಣಿಕೆ ಬರಲಿಕ್ಕೆ ಲಾಯಕ್ಕೇ ಇಲ್ಲ. ಈ ಹೊಂದಾಣಿಕೆ ಬರೋದಕ್ಕೋಸ್ಕರ ನೀವು ಎಷ್ಟು ದೇವಸ್ಥಾನ ಸುತ್ತಿದರೂ, ಎಷ್ಟು ಶಾಸ್ತ್ರವನ್ನು ಕೇಳಿದರೂ ನಿಮಗೆ ದಾರಿ ಸಿಗಲಿಕ್ಕಿಲ್ಲ. ಯಾಕೆ ಅಂದರೆ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು, ಪುಣ್ಯವಂತರಾಗಿರಲೇಬೇಕು ತಂದೆ ತಾಯಿಗಳು. ಯಾಕೆಂದರೆ ಇಲ್ಲ ಅಂದರೆ ಕೆಲವರು ಮಕ್ಕಳೇ ಆಗಿರಲ್ಲ ಅಲ್ವಾ? ಅವ್ರನ್ನ ಪುಣ್ಯವಂತರು ಅಂತ ಹೇಳೋಕ್ಕಾಗಲ್ಲ. ಯಾಕಲ್ಲಿ ಪ್ರಶ್ನೆ ಬರುತ್ತೆ? ಭಗವಂತ ಎಲ್ಲರಿಗೂ ಕೊಡಬೇಕಿತ್ತು, ಕೆಲವ್ರಿಗೆ ಮಕ್ಕಳು ಯಾಕೆ ಕೊಡಲ್ಲ? ಕೆಲವರು ಮಕ್ಕಳು ಕೊಟ್ಟರು, ಮಕ್ಕಳು ಹಿಂಸೆ ಕೊಡುವ ಮಕ್ಕಳು ಯಾಕೆ ಕೊಡ್ತಾರೆ ದೇವರು? ಈ ರೀತಿ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಇವತ್ತು ಸಾಧ್ಯವಾದಷ್ಟು ಮಟ್ಟಕ್ಕೂ ಮಕ್ಕಳನ್ನು ಪಡೆದಂತಹ ಪೋಷಕರು ನಾವು ಎಲ್ಲಿ ಎಚ್ಚರಿಕೆ ತಪ್ಪಿದ್ದೀವಿ, ಎಷ್ಟು ಮೂರ್ಖತನದ ಒಂದು ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದೀವಿ, ಇದು ಮಕ್ಕಳಿಂದ ಬಂದಿದೆಯಾ, ನಮಗೆ ನಾವೇ ತಂದ್ಕೊಂಡಿದ್ದೀವಾ? ಈ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಬೇಕಾಗತ್ತೆ ಅಂತ ಅನ್ಕೋತೀನಿ. ಇದನ್ನು ಆದಷ್ಟು ಮಟ್ಟಕ್ಕೂ ಅರ್ಥ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ನೀವು ನನ್ನ ಮಕ್ಕಳ ಬಗ್ಗೆ ಏನು ಅಂತಕ್ಕಂಥದ್ದನ್ನು ನೀವು ಕೇಳಕ್ಕೆ ಹೋಗ್ತೀರಾ. ಎಲ್ಲರ ಪ್ರಶ್ನೆ ಏನು? ನನ್ನ ಮಗ ಯಾಕೆ ಹೀಗೆ, ನನ್ನ ಮಗಳು ಯಾಕೆ ಹೀಗೆ, ನನ್ನ ಗಂಡ ಯಾಕೆ ಹೀಗೆ? ಇದು ಪ್ರಶ್ನೆ ನೀವು ಹಾಕ್ಕೊಂಡ್ರಿ ಹೊರತು ಈ ಪ್ರಶ್ನೆ ನಾನೇ ಅಂತ ನೀವು ಅಂದ್ಕೊಂಡ್ರೆ ಉತ್ತರ ಅಲ್ಲಿ ಸಿಕ್ಕತ್ತೆ. ಮಕ್ಕಳು ಸರಿ ಇಲ್ಲ, ನಿಮ್ಮದೇ ಪ್ರಶ್ನೆ. ಗಂಡ ಸರಿ ಇಲ್ಲ, ನಿಮ್ಮದೇ ಪ್ರಶ್ನೆ. ಆರೋಗ್ಯ ಸರಿ ಇಲ್ಲ, ನಿಮ್ಮದೇ ಪ್ರಶ್ನೆ. ನೆಮ್ಮದಿ ಇಲ್ಲ, ನಿಮ್ಮಲ್ಲೇ ಪ್ರಶ್ನೆ. ಇದೆಲ್ಲವೂ ಸೇರಿ ನಿಮ್ಮ ಒಂದೇ ಪ್ರಶ್ನೆ, ಅದೇನು ಅಂತ ಇವತ್ತು ಹೇಳೋಣ. ಕರೆ ಇದೆಯಾ? ಹೌದು ಗುರುಗಳೇ. ಚಂದ್ರಮ್ಮ ಅಂತ ಹೇಳಿ ಗುಬ್ಬಿಯಿಂದ ಕರೆ ಮಾಡಿದ್ದಾರೆ. ಚಂದ್ರಮ್ಮ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು? ಚಂದ್ರಮ್ಮ ಅವರೇ, ನನ್ನ ಧ್ವನಿ ಕೇಳಿಸ್ತಿದೆಯಾ? ಕೇಳ್ತಾ ಇದೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ನಕ್ಷತ್ರ ತಿಳಿಸಿ. ರೇವತಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ಶ್ರೀರಾಮ್ ಗುರುಜಿ, ನಮಸ್ತೆ. ನಾರಾಯಣ, ಹೇಳಿ. ಎಷ್ಟು ವಯಸ್ಸು ತಮಗೆ? ನನಗೆ ಈಗ 69 ವಯಸ್ಸು ಗುರುಜಿ. ಓಕೆ, ಏನಾಗಬೇಕಿತ್ತು? ನಿಮ್ಮ ಬಗ್ಗೆನೇ ಬೇಕಾ?
ನನ್ನ ಬಗ್ಗೆ ನನ್ನ ಮಕ್ಕಳ ಬಗ್ಗೆ ಮನೆ ಬಗ್ಗೆ ಯಾವುದು ಸರಿ ಇಲ್ಲ. ಮುಂದಕ್ಕೊಂದು ಬಿಟ್ಬಿಟ್ರಲ್ಲ, ಪ್ರಪಂಚದ ಬಗ್ಗೆನೂ ಅನ್ಬೇಕಿತ್ತು ನೀವು. ಓಕೆ, ನೀವೇನು ಓದಿದ್ದೀರಾ? ನಾನು ಆ ಕಾಲದಲ್ಲಿ ಸೆಕೆಂಡ್ ಇಯರ್ ಡಿಗ್ರಿ ತನಕ ಓದಿದ್ದೆ. ಆಗ್ಲೇ ನಮ್ಮಮ್ಮ ನಿಲ್ಲಿಸ್ಬಿಟ್ರು, ಮನೆ ಕಡೆ ಮಾಡೋರಿಲ್ಲ ಅಂತ ಅಡುಗೆ ಮಾಡೋಕ್ಕೆ. ಓಕೆ, ಸಂತೋಷ. ಈಗ ಆರೋಗ್ಯದ ಬಗ್ಗೆ ತಿಳ್ಕೊಳಕ್ಕೆ ಕೇಳ್ತಾ ಇದ್ರಾ, ಮಕ್ಕಳ ಬಗ್ಗೆ ತಿಳ್ಕೊಳಕ್ಕೆ ಕೇಳ್ತಾ ಇದ್ರಾ? ಮೊದಲು ಮಕ್ಕಳ ಬಗ್ಗೆ ತಿಳ್ಕೊಬೇಕಾಗೈತೆ. ನನ್ನ ಆರೋಗ್ಯಕ್ಕೆ, ನನ್ನ ಮನೋರೋಗಕ್ಕೆ ನನ್ನ ಮಕ್ಕಳೇ ಕಾರಣ. ನಿಮ್ಮ ಮನೋರೋಗಕ್ಕೆ ನಿಮ್ಮ ಮಕ್ಕಳೇ ಕಾರಣ ಅಂತೀರಾ? ಹೌದು. ಇದು ಸರಿನಾ ನೀವು ತಿಳ್ಕೊಂಡಿರೋದು? ಮಕ್ಕಳಿಂದ ತಂದೆ ತಾಯಿಗಳಿಗೆ ತೊಂದರೆ ಅಂತನಾ, ತಂದೆ ತಾಯಿಗಳಿಂದ ಮಕ್ಕಳಿಗೆ ತೊಂದರೆ ಅಂತ ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಏನು ಅಂದ್ರೆ ಗುರುಜಿಯವರೇ, ಎಲ್ಲಾ ತರನು ನನ್ನ ಜವಾಬ್ದಾರಿ ಏನೈತೆ ಒಂದು ನಿಮಿಷ ಅಮ್ಮ, ಒಂದು ನಿಮಿಷ. ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ನೀವು. ಹೇಳಿ ಗುರುಜಿ. ತಂದೆ ತಾಯಿಯಿಂದ ಮಕ್ಕಳಿಗೆ ತೊಂದರೆನಾ, ಮಕ್ಕಳಿಂದ ತಂದೆ ತಾಯಿಗೆ ತೊಂದರೆನಾ? ಯಾರಿಂದ ಯಾರಿಗೆ ತೊಂದರೆ? ಇಲ್ಲ. ಕರೆ ಕಟ್ಟಾಗಿದೆ ಗುರುಗಳೇ. ಹಾಗೆ ಚಿತ್ರದುರ್ಗದಿಂದ ರತ್ನಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ರತ್ನಮ್ಮ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್ ಅವರೇ. ಅವರ ನಕ್ಷತ್ರ ತಿಳಿಸಿ. ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಸ್ವಾಮಿ. ನಾರಾಯಣ. ಏನು ಓದಿದ್ದೀರ ತಾಯಿ? ಯಾಕೆ SSLC ಓದಿದ್ದೀನಿ. SSLC ಓದಿದ್ದೀನಿ. ಎಷ್ಟು ವರ್ಷ ಆಯಿತು ಮದುವೆ ಆಗಿ? ನಮ್ದ ಭಾಳ ವರ್ಷ ಆಯ್ತು ಸ್ವಾಮಿ. ಈಗ ಭಾಳ ಅಂದರೆ ಎಷ್ಟು ವರ್ಷ? 77ರಲ್ಲಿ ಮದುವೆ ಆಗೈತಿ. ಓಕೆ, ಈಗ ಏನು ಕೇಳಬೇಕು ಅಂತ ಮಾಡಿದ್ರಿ? ಮಗನೇ ನನ್ನಿಂದ ದೂರ ಹೋಗಿದ್ದಾನೆ. ಏನು ನಕ್ಷತ್ರ ಮಗಂದು? ಅಶ್ವಿನಿನಾ? ಅಶ್ವಿನಿ. ಎಷ್ಟು ವಯಸ್ಸು ಅವನಿಗೆ? ಅವನು 83ರಲ್ಲಿ ಹುಟ್ಟಿದ್ದು. ನೋಡಿ, ಎಷ್ಟು ವಯಸ್ಸು ಅಂದರೆ ಇಸ್ವಿ ಹೇಳ್ತೀರಾ? ಏನಮ್ಮ ಇದು ಕನ್ನಡ ಅರ್ಥ ಆಗಲ್ವಾ ನಿಮಗೆ? ಆಗುತ್ತೆ ಕನ್ಫ್ಯೂಸ್. ಮತ್ತು ಯಾವುದೋ ಹೇಳ್ತೀರಲ್ಲ, ವಯಸ್ಸು ಎಷ್ಟು ಟಕ್ ಅಂತ ಹೇಳ್ಬೇಕು. ಇಸ್ವಿ ಹೇಳಿದ್ರೆ ನಾನು ಪಂಚಾಂಗ ತಗೊಂಡು ಕೂತ್ಕೊಂಡು ಬರಿತಾ ಇದ್ದೀನ ಇಲ್ಲಿ? ಪ್ರಶ್ನೆಗೆ ಉತ್ತರ ಸರಿಯಾಗಿ ಕೊಡಬೇಕು. ನಿಮ್ಮ ಮಗನ ವಯಸ್ಸೆಷ್ಟು? ಈಗ ಅದೇ 83ರಲ್ಲಿ ಹುಟ್ಟಿದ್ದು. ಪುನಃ ಅದನ್ನೇ ಹೇಳ್ತೀರಿ ನೋಡಿ. ಮಕ್ಕಳಿಂದ ತಂದೆ ತಾಯಿಗೆ ತೊಂದರೆನಾ, ತಂದೆ ತಾಯಿಯಿಂದ ಮಕ್ಕಳಿಗೆ ತೊಂದರೆನಾ ಅಂದೆ ನೀವೇನು ಹೇಳ್ತೀರಾ? ತಂದೆ ತಾಯಿಯಿಂದ ಮಕ್ಕಳಿಗೆ ತೊಂದರೆ ಆಗಿರ್ಬೋದು. ಯಾಕೆ ಅಂದರೆ ಉದಾಹರಣೆ ನೀವೇನೆ, ನಿಮ್ಮ ಮಗ ಹುಟ್ಟಿದ್ದು ಎಷ್ಟು ವರ್ಷ ನೇರವಾಗಿ ಹೇಳೋಕ್ಕಾಗ್ತಾ ಇಲ್ಲ, ಎಷ್ಟು ವರ್ಷ ಆಯಿತು ಮದುವೆ ಆಗಿ ಅಂದರೆ ಅದಕ್ಕೆ ಜ್ಞಾಪಕ ಇಲ್ಲ. ಏನಮ್ಮ ಇದು ಜೀವನ, ಪ್ರಪಂಚ ಹೀಗೇನಾ? ಒಂದು ಮದುವೆಯಾಗಿದ್ದು ನೆನಪಿಲ್ಲ, ಒಂದು ಹುಟ್ಟಿದ್ದು ನೆನಪಿಲ್ಲ, ಒಂದು ಮಗು ಹುಟ್ಟಿದ್ದು ನೆನಪಿಲ್ಲ. ಹಾಗಾದ್ಮೇಲೆ ಬದುಕು ಹೇಗೆ ಇದು? ಯಾಕೆ ಅಂದರೆ ನಿಮ್ಮ ಮಗ ನಿಮ್ಮಿಂದ ದೂರ ಹೋಗಿಲ್ಲ. ಇದು ನೀವು ನಿಮ್ಮ ಮಗನಿಂದ ದೂರ ಇದ್ದೀರಾ. ನೀವು ತಿಳ್ಕೊಂಡಿರೋದು ನನ್ನ ಮಗ ದೂರ ಇದ್ದಾನೆ. ಅಲ್ಲ, ತಂದೆ ತಾಯಿ ಮಕ್ಕಳಿಂದ ದೂರವಾಗುವಂತಹ ಸನ್ನಿವೇಶ ಎಲ್ಲರೂ ಸಾಮಾನ್ಯವಾಗಿ ಇರ್ತಕ್ಕಂಥ ಸನ್ನಿವೇಶ. ತಂದೆ ತಾಯಿಗಳಿಂದ ದೂರ ಹೋಗುವ ಸನ್ನಿವೇಶ ತುಂಬ ಜಾಸ್ತಿ ಇದೆ ಅಂತ ತಂದೆ ತಾಯಿಗಳಿಗೆ ಗೊತ್ತಿಲ್ಲ. ಮಕ್ಕಳ ಮೇಲೆ ಜವಾಬ್ದಾರಿ ಹಾಕಿ, ಮಕ್ಕಳ ಮೇಲೆ ತಪ್ಪು ಹಾಕಿ, ಮಕ್ಕಳನ್ನು ನಿಂದಿಸಿ, ಮಕ್ಕಳ ವಿಚಾರದಲ್ಲಿ ಬೇರೆ ಹತ್ರ ಹೇಳ್ಕೊಂಡು, ದೇವ್ರ ಹತ್ರ ಒಪ್ಪಿಸಿ, ಈ ರೀತಿ ಕಾಲ ಕಳ್ಕೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡಿಕೊಂಡು, ಇದಕ್ಕೆ ಮಕ್ಕಳು ಬೇಕಿತ್ತಾ ಅಂತ ಕೊನೆಯಲ್ಲಿ ಪ್ರಶ್ನೆ ಹಾಕ್ತಿರಲ್ಲ ದೇವ್ರ ಹತ್ರ ಹೋಗಿ. ಅದೇ ಮಗು ಕೊಡಲಿಲ್ಲ ಅಂದರೆ ದೇವ್ರು ಕೇಳ್ತೀರಾ? ಮಕ್ಕಳು ಕೊಟ್ಟರೆ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ತಿಳಿದೆ ಮಕ್ಕಳು ಮಾಡಿಕೊಂಡು ಮತ್ತೆ ದೇವ್ರಿಗೆ ಕೇಳ್ತೀರಾ ಇಂಥ ಮಗನ ಯಾಕೆ ಕೊಟ್ಟೆ ಅಂತ. ಏನು ಅರ್ಥ ಇದೆ ಇದು? ಯಾವಾಗ ನೀವೆಲ್ಲ ತಿಳ್ಕೊಳ್ಳೋದು ಅಂತ ನನಗೊಂದು ದೊಡ್ಡ ಪ್ರಶ್ನೆ ಆಗ್ತಾಯಿದೆ. ಈ ಪ್ರಶ್ನೆ ಎಲ್ರಿಗೂ ಬೇಕು ಅಂತೀಯ ಅಮ್ಮ? ಏನು ಅನಿಸುತ್ತೆ ನಿನ್ನ ಪ್ರಕಾರ? ಎಲ್ಲರಿಗೂ ಬೇಕು ಸ್ವಾಮಿ. ಮತ್ತು ಇದನ್ನೆಲ್ಲೋ ಸ್ಕೂಲ್ ಇಲ್ವಲ್ಲ. ಒಳ್ಳೆಯ ಮಗುವನ್ನು ಪಡೆಯುವುದಕ್ಕೆ ಯಾವ ಶಾಲೆಯೂ ಇಲ್ಲ. ಒಳ್ಳೆಯ ಗಂಡನನ್ನು, ಒಳ್ಳೆಯ ಹೆಂಡತಿಯನ್ನು ಪಡೆಯುವುದಕ್ಕೆ ಎಲ್ಲೂ ಶಾಲೆ ಇಲ್ಲ. ಅಂದ ಮೇಲೆ ಮದುವೆ ಫೇಲ್, ಮಕ್ಕಳು ಫೇಲ್, ನೀವು ಫೇಲ್, ಪ್ರಪಂಚವೇ ಫೇಲ್. ಹೆಂಗಿದು? ಬದುಕೋದು ಹೆಂಗೆ? ಸ್ವಲ್ಪ ಯೋಚನೆ ಮಾಡಿ. ಅಶ್ವಿನಿ ನಕ್ಷತ್ರ ನಿಮ್ಮ ಮಗನಿಗೆ ಅಂದಾಜಾಗಿ ಒಂದು 25-26 ವರ್ಷ ಇರ್ಬೋದೇನಮ್ಮ? ಇಲ್ಲ ಸ್ವಾಮಿ, 40 ಮೇಲಿದೆ. ಆಗಲೂ ಒಂದು ಮಗು ಆಗಿದೆ. ಅದಕ್ಕೆ ಕೇಳಿದ್ದು ಎಷ್ಟು ವಯಸ್ಸು ಹೇಳಿ ಅಂತ. ನಮ್ಗೆ ಅಷ್ಟೊಂದು ಪುರ್ಸೊತ್ತಿಲ್ಲ ಲೆಕ್ಕ ಹಾಕೋಕ್ಕೆ. ನಿಮಗೇ ಇಲ್ಲ ಅಂದರೆ ನಮಗೆ ಹೆಂಗೆ ಬರುತ್ತೆ? ತಾಯಿ ಯಾವುದವ್ರು ಒಂದೊಂದು ದಿನವೂ ಕೂಡ ಮಕ್ಕಳ ಮೇಲೆ ಗಣನೆ ತಗೋಬೇಕು. ನನ್ನ ಮಗನಿಗೆ ಎಷ್ಟು ವಯಸ್ಸು ಆಗೋಗಿದೆ, ನಾವೇನು ಮಾಡಿದ್ದೀವಿ, ಇಲ್ಲ, ಮರ್ತು ಬಿಡ್ತೀರಾ. ಅದಕ್ಕೆ ಜೀವನ ನಿಮ್ಮನ್ನು ಅವ್ರು ಮರೀತಾರೆ, ನೀವು ಅವ್ರನ್ನ ಮರಿತೀರಾ, ನಿಮ್ಮನ್ನು ಅವ್ರು ಮರೀತಾರೆ. ತಪ್ಪೇನಿದ್ರಲ್ಲಿ? ಓಕೆ, ಈಗ ನಿಮ್ಮ ಮಗ ದೂರ ಯಾಕಾದ ಅಂತ ಕೇಳೋ ಪ್ರಶ್ನೆನಾ?
ಹ್ಞೂ ಸ್ವಾಮಿ ಅದೇ ಬೇಕಾಗಿರೋದು. ನಿಮ್ಮ ಮನೆ ಎಷ್ಟು ವರ್ಷದ್ದು? ಇದು 97ರಲ್ಲಿ ಕಟ್ಟಿದ್ದು ಇದು. ಓಕೆ. ನಿಮ್ಮ ಯಜಮಾನ್ ಏನು ಕೆಲಸ ಮಾಡೋದು? ಅವ್ರು ಇಲ್ಲ ಸ್ವಾಮಿ, ಡೆತ್ ಆಗಿದ್ದಾರೆ. ಇಲ್ಲ ಅಂತನಾ? ಇಲ್ಲ ಅಂದರೆ ಏನರ್ಥ? ಅದು ಕಾಲವಾಗಿದ್ದಾರೆ. ಎಷ್ಟು ವರ್ಷ ಆಯಿತು? ಈಗ 13 ವರ್ಷ ಆಯ್ತು. ಏನಾಗಿತ್ತು ಅಪ್ಪಂಗೆ, ನಿಮ್ಮ ಯಜಮಾನ್ರಿಗೆ? ಅವ್ರಿಗೆ ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರು. ಒಂದು ನಿಮಿಷ. ಓಕೆ. ಡ್ರಿಂಕ್ಸ್ ಮಾಡ್ತಿದ್ದು ಮದುವೆ ಮುಂಚೆಯಿಂದನೂ ಅಭ್ಯಾಸ ಆಯ್ತಾ? ಮದುವೆ ಆದಮೇಲೆ ಆಯ್ತಾ? ಮಗು ಹುಟ್ಟಿದ ಮೇಲೆ ಶುರು ಆಯ್ತಾ? ಇಲ್ಲ, ನಡೆ ಮಧ್ಯೆ ಈ ಕಡೆ ಕಲ್ಸಿತ್ತು ಅವರು. ಅಲ್ಲಪ್ಪ, ಆ ಡ್ರಿಂಕ್ಸು ಕಲಿಯೋದಕ್ಕೆ ಮುಂಚೆ ನಿಮ್ಮ ಮದುವೆ ಆದಾಗ ಡ್ರಿಂಕ್ಸ್ ಕಲಿಯೋ ಇದ್ದು ಅಭ್ಯಾಸ ಇತ್ತಮ್ಮ? ಇಲ್ಲ ಸ್ವಾಮಿ, ಇರಲಿಲ್ಲ. ಓಕೆ. ಮಗು ಹೊಟ್ಟೆಯಲ್ಲಿ ಇರಬೇಕಾದ್ರೆ, ಈಗ ಹೋಗಿರುವಂಥ ಮಗು ಹೊಟ್ಟೆಯಲ್ಲಿ ಇರಬೇಕಾದ್ರೆ ನಿಮ್ಮ ಯಜಮಾನರ ಹಣದ ಸ್ಥಿತಿ, ಆರೋಗ್ಯ ಸ್ಥಿತಿ ಹೇಗಿತ್ತು ಅಂತ ಗಮನಿಸಿದ್ದೀರಾ? ಚೆನ್ನಾಗಿತ್ತು ಸ್ವಾಮಿ. ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಚೆನ್ನಾಗಿದ್ಮೇಲೆ ಯಾಕೆ ಕುಡಿತಾ ಇದ್ರು? ಅದು ಈ ಕಡೆ ಜನರು ಸವಾಸ ಮಾಡಿ ಕುಡಿಯೋದು ಸ್ವಲ್ಪ. ಜನರಿಂದ ಕುಡಿಯೋದು ಕಲಿತಾರೆ ಅಂತೀರಾ? ಸಾಧ್ಯನಾ ಇದು? ಹಾಗಾದ್ಮೇಲೆ ಜನ ಒಳ್ಳೇದಾಗೋದು ಹೇಳ್ಕೊಡ್ಬೋದಲ್ಲ. ಜನದಿಂದ ಮನುಷ್ಯ ಕೆಡ್ತಾನೆ ಇದೆ ಮೊದಲನೇ ಸುಳ್ಳು. ಯಾಕೆ ಅಂದರೆ ಎಂಥ ಜನ ಎಲ್ಲರೂ ಇರಲಿ, ನಾವು ಕರೆಕ್ಟಾಗಿರಬೇಕು. ನಾವು ಸರಿ ಇಲ್ಲದಾಗ ಜನದ ಮೇಲೆ ಹೇಳೋದು ತಪ್ಪು. ಇದನ್ನೇ ಸೋಮಾರಿತನ ಅನ್ನೋದು. ಸಹವಾಸದಿಂದ ಕೆಡ್ತಾನೆ. ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಸ್ವಾಮಿ. ಬಡವರೇನೆ, ಮಿಡ್ಲ್ ಕ್ಲಾಸ್ ಅವರು, ಸಣ್ಣ ನೌಕರಿ. ನಿಮ್ಮ ಯಜಮಾನ್ರಿಗೆ ನಿಮ್ಮ ಮಗ ಹುಟ್ಟಿದ ಮೇಲೆ ಅನಾರೋಗ್ಯದಲ್ಲಿ ಎಲ್ಲಿ ಏನಾರು ಅಕಸ್ಮಾತು ಆಪರೇಷನ್ ಆಗುವ ಸನ್ನಿವೇಶ ಗೊತ್ತಾಯ್ತಾ? ಹೇಳಿದ್ರ? ಯಾವ್ದಾರು ನಡೆದಿತ್ತಾ? ಅದು ಇದ್ರಲ್ಲಿ ಕಿಡ್ನಿ ಸ್ಟೋನ್ ಆಗಿತ್ತು. ಅವನು 5ನೇ ಕ್ಲಾಸ್ ಹೋಗ್ಬೇಕಾದ್ರೆ. ನೋಡಿ, ಯಾಕೆ ವಿಷಯ ಹೇಳಿದೆ ಅಂದರೆ, ಅಶ್ವಿನಿ ನಕ್ಷತ್ರದಲ್ಲಿ ಮಗು ಹುಟ್ಟಿದರೆ ತಂದೆಗೆ ಆಪರೇಷನ್ ಆಗಲೇಬೇಕು. ಗುರುತಿದು ಅಂದರೆ ಗುರುತು ಮಗು ಹುಟ್ಟಿದ್ದಕ್ಕೆ ತಂದೆಗೆ ತೊಂದರೆ ಅಲ್ಲ. ಮಗು ಹುಟ್ಟಿ ಸಂದೇಶ ತಂದಿದೆ, ತಿಳ್ಕೊಳಪ್ಪ ಅಂತ. ಇವಳು ತಿಳ್ಕೊಳ್ಳಿಲ್ವಲ್ಲ. ಮಗು ಹುಟ್ಟು 5 ವರ್ಷ 5ನೇ ಕ್ಲಾಸ್ಗೆ ಹೋಗೋವರೆಗೂ ಅಪ್ಪನ ಬಗ್ಗೆ ಅಮ್ಮನ ಬಗ್ಗೆ ಮಗುವಿನಿಂದ ಬಂದಿದೆ ಅಂತ ಇವ್ರಿಗೆ ಗೊತ್ತಿಲ್ಲ. ಗೊತ್ತಿತ್ತೇನಮ್ಮ ನಿಮಗೆ? ಇಲ್ಲ ಸ್ವಾಮಿ, ಗೊತ್ತಿಲ್ಲ. ಮತ್ತು ಇವಾಗ ಗೊತ್ತಾಗಿದ್ದು ಯಾವಾಗ ನಿಮಗೆ? ಕಾರ್ಯಕ್ರಮ ನೋಡ್ಬಿಟ್ಟ? ಇಲ್ಲ ಸ್ವಾಮಿ, ನಾನು ದಿವಸ ಡೈಲಿ ನೋಡ್ತಿರ್ತೀನಿ. ಅದು ಇವತ್ತು ನಮಗೆ ಲೈನ್ ಸಿಕ್ತು. ಓಕೆ. ಈಗ ತಪ್ಪು ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಯಜಮಾನರು ಸತ್ತಿದ್ದು ವಿಚಾರ ಕಾರಣ ತಿಳಿಲಿಲ್ಲ, ನನ್ನ ಮಗ ಹುಟ್ಟಿದ್ದು ಕಾರಣ ತಿಳಿಲಿಲ್ಲ ಅಂತ ಲೆಕ್ಕ ಹಾಕಿದ್ರೆ ಈಗ ತಪ್ಪು ನಿಮ್ಮಿಂದ ಆಗಿದೆಯಾ, ಮಗನಿಂದ ಆಗಿದೆಯಾ? ನಮ್ಮಿಂದ ಆಗಿದೆ ಅಂತ ಹೇಳ್ಕೋಬೇಕಾದ್ರೆ ನಾವು ಎಲ್ಲಿ ಕ್ಲಿಯರಾಗಿ ಕೇಳಲಿಲ್ಲ. ಕ್ಲಿಯರಾಗಿ ಕೇಳೋಕ್ಕೆ ಹೇಳೋರು ಬೇಕಲ್ಲ. ಅಲ್ಲಮ್ಮ, ನೀನು ಕ್ಲಿಯರಾಗಿ ಕೇಳೋದಲ್ಲ, ಅವ್ರು ಹೇಳೋರು ಸಿಗಬೇಕಲ್ಲ ನಿನಗೆ. ಅದೇನು ಸರ್ ಕರೆಕ್ಟ್ ಸ್ವಾಮಿ. ಎಲ್ರಿಗೂ ಕ್ಲಿಯರಾಗಿ ಕೇಳೋಕೆ ಆಸೆ, ಕ್ಲಿಯರಾಗಿ ಹೇಳೋರು ಬೇಕಲ್ಲ. ದೇವ್ರಿಗೂ ಸುತ್ತಿದ್ದಾತು, ಪಂಡಿತರ ಹತ್ರ ಎಲ್ಲ ಹೋಗಿದ್ದಾತು. ಅಮ್ಮ, ಪಂಡಿತರಿಗೆ, ಶಾಸ್ತ್ರ ಹೇಳೋರಿಗೆ ಮನುಷ್ಯನ ದೇಹದ ಬಗ್ಗೆ ಅರಿವಿದ್ರೆ ನಮ್ಮ ಪ್ರಪಂಚ ಯಾವುದೋ ರೇಂಜ್ ಹೊಂಟಾಗಿರೋದು. ಜ್ಯೋತಿಷ್ಯ ಹೇಳೋರಿಗೆ, ಪಂಡಿತರುಗಳಿಗೆ, ಘನಪಂಡಿತರುಗಳಿಗೆ ದೇಹದ ಬಗ್ಗೆ ಮನಸ್ಸಿನ ಬಗ್ಗೆ ಅರಿವು ಹೇಳಬೇಕು, ಅದೇ ನಿಜವಾದ ಶಾಸ್ತ್ರ ಅಂತ ಗೊತ್ತಿದ್ದರೆ ನಮ್ಮ ದೇಶ ಈ ಮಟ್ಟಕ್ಕೆ ಇರ್ತಿರ್ಲಿಲ್ಲ. ಆ ವಿಷಯ ಇನ್ನೂ ಗೊತ್ತೇ ಇಲ್ಲ ಅವ್ರಿಗೆ. ಗೊತ್ತಿಲ್ಲದವರ ಹತ್ರ ಹೋಗೋರು ನೀವೇನು ಅಂತ ನೀವು ಯೋಚನೆ ಮಾಡ್ಕೋಬೇಕು. ಗೊತ್ತಿರುವವರು ಯಾರು ತಿಳ್ಕೊಬೇಕಲ್ಲ. ಬಗ್ಗೆ ಬಹಳ ಚಿಂತೆ ಆಗೈತೆ. ಅವರು ಮನೆಯವರು ಸರಿ ಇಲ್ಲ, ಅವ್ರದ್ದು ಕೈ ಗುಣನೂ ಸರಿ ಇಲ್ಲ. ಅವ್ರು ಹೆಂಗೆ ಇದಾರೆ, ಅವ್ರೊಂದು ಊರಾಗ ಇದಾರೆ, ನಾನೊಬ್ಬ ಒಂದು ಊರಾಗ ಇದ್ದೀನಿ. ಓಕೆಮ್ಮ, ಈಗ ವಿಚಾರಕ್ಕೆ ಬರೋದೇ ಆದರೆ, ನಿಮ್ಮ ಮಗ ಊಟ ಮಾಡ್ತಕ್ಕಂಥದ್ದು, ನಿದ್ದೆ ಮಾಡ್ತಕ್ಕಂಥದ್ದು, ಬೆಳಗ್ಗೆ ಹೇಳ್ತಕ್ಕಂಥ ಅಭ್ಯಾಸ ಚೆನ್ನಾಗಿತ್ತಾ? ಸ್ವಲ್ಪ ಯೋಚನೆ ಮಾಡು. ಅವನು ಅವ್ರ ಅಪ್ಪಾಜಿ ಇರೋ ತನಕ ಯಾಕೆ ಆಗಿದ್ದ, ಚೆನ್ನಾಗಿದ್ದ. ಅವ್ರ ಅಪ್ಪಾಜಿದು ಭಯ ಇತ್ತು. ಈಗ ಕೆಲ್ಸಕ್ಕೆ ಹೋದ. ಅವ್ರ ಅಪ್ಪಾಜಿ ಡೆತ್ ಆಗಿ 2 ತಿಂಗಳಿಗೆ ಕೆಲಸ ಇತ್ತು, ಗೌರ್ಮೆಂಟ್ ಕೆಲಸ ಆಯಿತು. ಅವನು ತುಮಕೂರು ಕಡೆ ಮಧುಗಿರಿಗೆ ಹೋದ. ಓಕೆ. ಈಗ ನೀವು ಒಂದು ಕೆಲಸ ಮಾಡಬೇಕು. ನಿಮ್ಮ ಮನೆ ಯಾರು ಕಟ್ಸಿದ್ದು? ನಿಮ್ಮ ಯಜಮಾನ್ರಾ? ನಮ್ಮ ಯಜಮಾನ್ರ ಕಟ್ತೀವಿ. ಸೈಟು ಯಾವ ಮೆಜರ್ಮೆಂಟ್ ಇದೆ ಗೊತ್ತಾ? ಎಷ್ಟಡಿ ಮನೆ ಕಟ್ಟಿದ್ರೆ ಗೊತ್ತಾ? ಇಲ್ಲ ಸಮಯ ಗೊತ್ತಿಲ್ಲ ನನಗೆ. ಬಾಗಿಲು ಎಷ್ಟಿದೆ? ಯಾವ ಕಡೆಗಿದೆ ಬಾಗಿಲು? ಉತ್ತರ ಕಡೆ. ಉತ್ತರ ದಿಕ್ಕಿಗೆ ಐತೆ. ರಸ್ತೆನೂ ಉತ್ತರ ಕಡೆ.
ಸರಿ, ದಕ್ಷಿಣಕ್ಕೆ ರಸ್ತೆ ಇದೆಯಾ ಅಥವಾ ಬಾಗಿಲಿದೆಯಾ? ಈಗ ಬಾಗ್ಲಿಲ್ಲ ಸ್ವಾಮಿ, ಒಂದೇ ಬಾಗಿಲಾ? ಒಂದೇ ಬಾಗ್ಲು. ಓಕೆ, ಅಂದರೆ ಮೇನ್ ಡೋರ್ ಅಂತೀವಲ್ಲ ಅದು ಒಂದೇ ಇರೋದು? ಒಂದ್ರಾಗ 2 ಮಾಡಿದೀವಿ. ಒಂದಲ್ಲಿ 2 ಅಂದ್ರೆ ಹಿಂಗೆ? ಅದೇ 30-40 ಸೈಟ್, ಅದ್ರಾಗ 2 ಮಾಡಿದ್ವಿ. ಏನು ಮನೆ 2 ಮಾಡಿರೋದಾ? ಮನೆ ಒಂದೇ ಮನೆಯಲ್ಲಿ 2 ಭಾಗ ಮಾಡಿದ್ವಿ. ಯಾಕೆ, ಬಾಡಿಗೆ ಕೊಡಕ್ಕ? 2 ಬಾಗ್ಲಿದಾವ, ಉತ್ತರಕ್ಕೆ 2 ಬಾಗ್ಲಿದಾವ. ಸರಿಮ್ಮ, ಬಾಡಿಗೆ ಕೊಟ್ಟಿದ್ದೀರಾ? ಬಾಡಿಗೆ ಕೊಟ್ಟೀನಿ. ಬಾಡಿಗೆಯವ್ರು ಇದ್ದಾರಾ, ಖಾಲಿ ಮಾಡಿದ್ರಾ? ಇದ್ದಾರೆ. ಓಕೆ, ಲೆಕ್ಕ ಹಾಕಿದ್ರೆ ಬಾಡಿಗೆಯವ್ರು ಚೆನ್ನಾಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ? ಈಗ ಅವರು ಒಂಥರ ನೋವು ತಿಂತಾರ, ನಾವು ಒಂಥರ ನೋವು ತಿಂತಾ ಇದ್ವಿ. ಓಕೆ, ಈಗ ಇದಕ್ಕೆ ಉತ್ತರ ಹೇಳ್ಕೊಡ್ತೀನಿ, ಗಮನಿಸ್ಕೊಳ್ಳಿ, ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಇವತ್ತು ಈ ಮಾಹಿತಿಯನ್ನು ಕೊಡ್ತೀನಿ, ಇವಾಗ ಹೇಳ್ತಾ ಇದ್ದೀನಿ, ಅದನ್ನೇ ಹೇಳಕ್ಕೆ ಬಂದಿದ್ದೀನಿ. ನಿಮಗೆ ಈಗ ಉತ್ತರ ಸಿಗಬೇಕಂದ್ರೆ ನಾವು ಮಾಡಿರೋ ತಪ್ಪಾದರೂ ಏನು ಅಂತ ನಿಮ್ಗೆ ಈಗ ಅರ್ಥ ಆಗುತ್ತೆ. ತಿಳ್ಕೊಳ್ಳಿ ತಾಯಿ, ತಿಳ್ಕೊಳ್ಳೋದು ಯೋಚನೆ ಮಾಡೋದು ಬಿಟ್ಟು ತಿಳ್ಕೊಬೇಕಷ್ಟೇ. ಈಗ ಮುಂದುವರೆದ ಭಾಗ ಹೇಳ್ತೀನಿ, ಈ ಒಂದು ಪ್ರಶ್ನೆಗೆ ಉತ್ತರ ಬೇಕಾಗತ್ತೆ. ಹೌದು. ಸಾಮಾನ್ಯವಾಗಿ ಮನೆ ಕಟ್ಟೋರಿಗೆ ಒಂದು ಮೈಂಡ್ಸೆಟ್ ಇರುತ್ತೆ, ನಮ್ಗೆ ಸ್ವಲ್ಪ ಮಾಡಿಕೊಂಡು ಬಾಡಿಗೆ ಬರೋಂಗೆ ಸ್ವಲ್ಪ ಮಾಡಿಕೊಂಡ್ರೆ ಅನುಕೂಲ ಆಗತ್ತೆ. ಹೌದು. ಇದು ಮನೆ ಹಾಳಾಗತ್ತೆ ಅಂತ ಗೊತ್ತಿಲ್ಲ. ಬಾಡಿಗೆಯನ್ನು ಯಾರು ಮನೆಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾರೋ ಅವತ್ತೇ ಅವ್ರು ತೀರ್ಮಾನ ಮಾಡ್ಕೋಬೇಕು ನಮ್ಮ ಕತೆ ಮುಗಿದ ಅಧ್ಯಾಯ ಅಂತ. ಯಾರಿಗೆ? ಬಾಡಿಗೆ. ಯಾಕೆ ಬಾಡಿಗೆ ಕೊಡಬಾರ್ದು? ಹಂಗಾದ್ರೆ ಬಾಡಿಗೆ ಇರೋಲ್ಲ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಅಲ್ಲ. ನೀವೇನಾಗಿದ್ದೀರಾ ಅಂತ ಮೊದಲು ತಿಳ್ಕೊಳ್ಳಿ, ಬಾಡಿಗೆ ಕೊಡೋರ ಕತೆ ಇರಲಿ. ಮನೆ ಕಟ್ಟಬೇಕಾದ್ರೆ ಹೆಸರು ಬಲಕ್ಕೆ ಕೇಳ್ತಾರೆ ಇವರು, ಹೌದಾ? ಹೆಂಡತಿ ಹೆಸರಿಗಾಗತ್ತಾ, ಗಂಡ ಹೆಸರಿಗಾಗತ್ತಾ, ಮಕ್ಕಳ ಹೆಸರಿಗಾಗತ್ತಾ, ಕೊನೆಗೆ ಮಗು ತೊಟ್ಟಲ್ ಮನೆಗಿರೋ ಮಗು ಹೆಸರಿಗೂ ಬಿಡಲ್ಲ, ಅಲ್ಲೂ ಕೇಳ್ತಾರೆ. ಹೌದು. ಕಟ್ಟಾಯಿತು. ಈಗ ಬಾಡಿಗೆ ಕೊಡ್ತಾರೆ. ಬಾಡಿಗೆ ಕೊಟ್ಟವರಿಗೆ ಅವ್ರ ಹೆಸರು ಬಲಕ್ಕೆ ಮನೆ ಇಲ್ಲ. ಹೌದು. ಹೌದಲ್ಲ? ಅವ್ರು ಇಂಥವ್ರು ಬರ್ತಾರೆ ಅಂತ ಇವ್ರಿಗೆ ಗೊತ್ತಿಲ್ಲ. ಹೌದು. ಅದೇ ರೀತಿ ಮಗು ಯಾವತ್ತೋ ಹುಟ್ಟೋ ಮಗುಗೆ, ಮಗಳ ಹೊಟ್ಟೆಲೋ ಸೊಸೆ ಹೊಟ್ಟೆಲೋ ಯಾವತ್ತೋ ಹುಟ್ಟೋ ಮಗು ಮನೆ ಕಟ್ಟಿಲ್ಲ. ಹೌದಾ? ಅಳಿಯ ಬರೋದು, ಸೊಸೆ ಬರೋದು ಆಕಸ್ಮಿಕತಾನೆ ಬರೋದು. ಅವ್ರ ಹೆಸರು ಬಲಕ್ಕೆಲ್ಲ ಕೇಳಿ ಮನೆ ಕಟ್ಟಿಲ್ಲ. ಆದ್ರೂ ನಾವು ಮನೆ ಕಟ್ತಾ ಇದ್ದೀವಿ, ಹೆಸರು ಬಲಕ್ಕೆ ನೋಡಿ ಮನೆ ಕಟ್ಟಬೇಕು ಅಂತ ತಿಳ್ಕೊಂಡು ಸತ್ತು ಸುಣ್ಣ ಆಗ್ತಾ ಇದ್ದೀವಿ. ನೀವು ಪ್ರೆಸೆಂಟ್ ಇದ್ದೀರಿ ಸ್ವಾಮಿ, ನೀವು ಸತ್ರೆ ಏನು ಮುಂದೆ ಏನು ಮನೆ ಹೊಡೆದಾಕದ? ಮತ್ತೆ ಹಾಗಿದ್ದ ಮೇಲೆ ಹೆಸರು ಬಲಕ್ಕೆ ಮನೆ ಇದೆಯಾ? ಹೌದು. ಹೆಸರು ಬಲಕ್ಕೆ ಮದುವೆ ಇದೆಯಾ? 2 ಫೇಲ್. ಹೌದು. ನಮ್ಮ ದೇಶದಲ್ಲಿ ಆಗುತ್ತಿರುವ ದುರಂತ ಯಾವುದು ಅಂದರೆ ಹೆಸರು ಬಲಕ್ಕೆ ಮದುವೆ ಇಲ್ಲ, ಸುಳ್ಳು. ಹೆಸರು ಬಲಕ್ಕೆ ಮನೆ ಇಲ್ಲ, ಸುಳ್ಳು. ಇದನ್ನು ಪ್ರತಿಯೊಬ್ಬರು ಮನೆ ಕಟ್ಟೋರು, ಮದುವೆ ಮಾಡ್ಕೊಳ್ಳೋರು, ಮದುವೆ ಮಾಡಿಸೋರು ತಿಳ್ಕೋಬೇಕು. ಹೆಸರು ಬಲಕ್ಕೆ ಕರೆಕ್ಟಾಗಿ ತಿಳ್ಕೊಂಡು ಮದುವೆ ಮಾಡ್ತೀನಿ ಅಂತ ಪ್ರಪಂಚದಲ್ಲಿ ರಾಮ ಸೀತೆಯಿಂದನೂ ಕೂಡ ನಮ್ಗೆ ಸಿಕ್ಕಿಲ್ಲ. ಆ ದಿನದ ತ್ರೇತಾಯುಗದಿಂದ ಹಿಡಿದು ಈ ಕಲಿಯುಗದವರೆಗೂ ಕೂಡ ಹೆಸರು ಬಲಕ್ಕೆ ಮದುವೆ ಮಾಡಿ ಯಾವುದು ಉದ್ಧಾರ ಆಗಿಲ್ಲ, ಆಗೋದು ಇಲ್ಲ. ಇದು ಕಟು ಸತ್ಯ. ಆದರೆ ನಾವು ಅದನ್ನು ಬಿಟ್ಟಿಲ್ಲ. ಹೆಸರು ಬಲಕ್ಕೆ ಮನೆ ಕಟ್ಟೋದು ಇದು ದೊಡ್ಡ ಮೂರ್ಖತನ. ಒಬ್ಬ ವ್ಯಕ್ತಿಗಾಗಿ ಮನೆ ಕಟ್ಟಿದಾಗ ಬೇರೆ ವ್ಯಕ್ತಿಗಳನ್ನ ಮನೆಯಿಂದ ಆಚೆ ಓಡಿಸೋದಾ? ತಿಳ್ಕೊಬೇಕಲ್ಲ. ಒಬ್ಬನಿಗಾಗಿ ಮನೆ ಆದರೆ ಬೇರೆಯವನ್ನೆಲ್ಲ ಆಚೆ ಓಡಿಸೋದ, ಹೆಂಡತಿ ಆಚೆ ಬಿಟ್ಬಿಡೋದ, ಮಕ್ಕಳಿಗೂ ಆಚೆ ಕಳಿಸೋದ? ಹಾಗಿದ್ದ ಮೇಲೆ ಈ ರೀತಿ ಹೆಸರು ಬಲಕ್ಕೆ ಮನೆ ಕಟ್ಟಬೇಕು ಅಂತ ಯಾವ ಅಧ್ಯಾಯದಲ್ಲಿದೆ ದಯವಿಟ್ಟು ಯಾರು ಇದ್ದರೆ ಅದನ್ನು ತೋರಿಸ್ಬೇಕು. ಯಾವ ವೇದದಲ್ಲಿ ಇದೆ ಹೆಸರು ಬಲಕ್ಕೆ ಮದುವೆ, ಹೆಸರು ಬಲಕ್ಕೆ ಮನೆ ಎಲ್ಲಿದೆ ತೋರಿಸಿ ದಯವಿಟ್ಟು. ನಮ್ಮೂರೆಲ್ಲ ಹೇಳ್ತಾರಲ್ಲ ಸ್ವಾಮಿ, ನಮ್ಮ ಕಡೆಯಲ್ಲ ಅಂಥವ್ರೆಲ್ಲ ಇರೋ ಸ್ವಾಮಿ ಅಂತ, ಅಂಥವ್ರ ಹತ್ರ ಹೋಗೋ ನೀವು ಯಾರು? ತಪ್ಪಲ್ವೇನಮ್ಮ? ಅವ್ರು ಏನೋ ಹೇಳಿರಿ, ನೀವು ಯಾಕೆ ಅಲ್ಲೋಗಿ ಕೇಳ್ತೀರಾ? ನಿಮಗೆ ಕೇಳುವಂಥ ಪ್ರಶ್ನೆ ನಿಮಗೆ ಗೊತ್ತಿರಬೇಕು. ಹೆಸರು ಬಲಕ್ಕೆ ಸತ್ಯವಾಗಿ ಏನು ತಿಳ್ಕೋಬೇಕು ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಯಾವ ಭಾಗವನ್ನು, ಒಂದು ಭಾಗವನ್ನು ಇನ್ನೊಬ್ಬರಿಗೆ ಹಂಚಿಕೊಟ್ಟಾಗ ಮನೆ, ಸ್ವಂತ ಮನೆ ಇಲ್ಲದೇ ಇರತಕ್ಕಂಥ ಅವರಿಗೆ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅವರಿಗೆ ಸ್ವಂತ ಮನೆಯಾಗಲಿ ಮನೆಯಲ್ಲಿ ವಾಸ ಮಾಡುವ ಯೋಗ ಇಲ್ಲದೇ ಇರುವವರು ಮನೆಯನ್ನು ಹುಡುಕಿಕೊಂಡು ಬರುತ್ತಾರೆ. ಹೌದಾ? ಹೌದು. ಅವರಿಗೆ ಮನೆಯಲ್ಲಿ ವಾಸ ಮಾಡುವ ಯೋಗ ಇಲ್ಲದ ಕಾರಣ ನಿಮ್ಮಗಳ ಮನೆಯನ್ನು ಹುಡುಕಿ ಬರ್ತಾರೆ. ಅದಕ್ಕೆ ಉದಾಹರಣೆ, ಈ ಮನೆ ಸರಿ ಇಲ್ವಾ, ಇನ್ನೊಂದು ಮನೆಗೆ ಹೋಗ್ತಾರೆ, ಅದು ಸರಿ ಇಲ್ಲ ಅಂತಾರೆ. ಆ ಮನೆ ಸರಿ ಇಲ್ಲ, ಇನ್ನೊಂದು ಮನೆಗೆ ಹೋಗ್ತಾರೆ, ಅಲ್ಲಿ ನಿದ್ದೆ ಬರಲ್ಲ ಅಂತ ಹೆಂಡತಿ ಹೇಳ್ತಾಳೆ. ಆ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತಾರೆ. ಅಮ್ಮ, ಎಷ್ಟೋ ಜನ ಹಿಂಗೆ ಎತ್ಕೊಂಡು ಹೋಗಿ ಕೊನೆಗೆ ಒಂದೇ ಪ್ರಶ್ನೆ, ಸ್ವಾಮಿ ಎಷ್ಟೊಂದು ಮನೆ ನಾವು ಬದಲಾವಣೆ ಮಾಡೋದು, ನಮ್ಗೆ ಒಳ್ಳೇದಾಗ್ತಾ ಇಲ್ಲ ಅಂತ ಮತ್ತೆ ಶಾಸ್ತ್ರ ಕೇಳ್ತಾರೆ. ಶಾಸ್ತ್ರ ಕೇಳೋನಿಗೆ ಇದು ಗೊತ್ತಿಲ್ಲ.
ಯಾಕೆ ಅಂದರೆ ನಿನಗೆ ಮನೆ ಇಲ್ಲಪ್ಪ ಅಂತ ಹೇಳಿದ್ರೆ ಅವನು ಒಪ್ಪಲ್ಲ. ಹೌದು. ಯಾಕೆಂದ್ರೆ ಇವರು ದುಡ್ಡು ಕೊಡೋದು ಹೊಂಟೋಗುತ್ತಲ್ಲ ಅಂತ ಇದೇ ಹೋಗು ಗುರುಬಲ ಬರ್ತದೆ ಅಂತ ಹೇಳ್ಬಿಡ್ತಾರೆ. ಯಾಕೆ ಅಂದರೆ ನಿನಗೆ ಮನೆ ಯೋಗ ಇಲ್ಲ ಅಂತ ವಾಪಸ್ ಕಳಿಸ್ರೆ ದುಡ್ಡು ಕೊಡಲ್ಲ ಅವರು. ಹೌದು. ಅದಕ್ಕೆ ಏನಾದ್ರು ಒಂದು ಶಾಂತಿ ಪೂಜೆ ಅಂತ ಅವರೇ ಕೇಳ್ತಾರೆ, ಒಂದು ಶಾಂತಿ ಮಾಡಿಸಿ ಸ್ವಾಮಿ ಅಂತ. ಇವರು ಯಾರಿಗೆ ಯಾವ ಶಾಂತಿ ಮಾಡ್ತಾರೋ ಗೊತ್ತಿಲ್ಲ. ಆ ಶಾಂತಿ ಆಗಿದೆಯಾ ಒಳ್ಳೇದಾಗಿದೆಯಾ ಗೊತ್ತಿಲ್ಲ. ಇವರೇ ಕೇಳ್ತಾರಲ್ಲಮ್ಮ ಶಾಂತಿ ಮಾಡಿಸಿ ಅಂತ. ಹೌದು. ಆಮೇಲೆ ಮದುವೆ ಹೆಣ್ಣು ಗಂಡಿಗೆ ಆಗಲ್ಲ ಸ್ವಾಮಿ, ಇದು ಲವ್ ಮದುವೆ, ಏನು ಮಾಡೋದು, ಆಗ ಬರಲ್ಲ. ಇಲ್ಲ ನೋಡಿ ಸೈಡಲ್ಲಿ ಒಂದು ಯಾವ್ದಾರು ಸೈಡಲ್ಲಿ ಒಂದು ಪೂಜೆ ಗೀಜೆ ಮಾಡಿಸ್ಬಿಡಿ, ಸೈಡಲ್ಲಿ ಪೂಜೆ ಮಾಡಿಸಿ. ಅದು ಯಾವುದಮ್ಮ ಸೈಡ್ ಪೂಜೆ ಗೊತ್ತಿಲ್ಲ. ಅಂದರೆ ನಾವು ಎಷ್ಟು ಬುದ್ಧಿವಂತಿಕೆಯಾಗಿ ಮಾತಾಡ್ತೀವಿ. ಸೈಡಲ್ಲಿ ಪೂಜೆ ಮಾಡಿಸ್ಬೇಕಂತೆ, ಶಾಂತಿ ಮಾಡಬೇಕಂತೆ. ಯಾರಿಗೆ ಶಾಂತಿ? ಸ್ವಲ್ಪ ಪ್ರತಿಯೊಬ್ಬರು ಯೋಚನೆ ಮಾಡ್ಕೊಳ್ಳಿ. ನಾವೆಷ್ಟು ಅಜ್ಞಾನತ್ವದಲ್ಲಿ ಹೋಗ್ತಾ ಇದ್ದೀವಿ. ಬೇರೆಯವ್ರನ್ನ ನಾವು ತಗೊಳ್ಳೋದು ಬೇಡ, ಬೇರೆಯವ್ರ ಬಗ್ಗೆ ನಾವು ಮಾತಾಡೋದು ಬೇಡ. ನಮ್ಮ ತಪ್ಪನ್ನು ನಾವು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದೇ ಮನುಷ್ಯ ಧರ್ಮ. ನಾವು ಇನ್ನೊಬ್ಬರ ಮೇಲೆ ಭಾರ ಹಾಕ್ಕೊಂಡು ಇನ್ನೊಬ್ಬರ ಹತ್ರ ಕೇಳಿದ್ದನ್ನು ಹೇಳಿಕೊಂಡು ನಾವು ಕೈಕಟ್ಟೆ ಕಟ್ಕೊಂಡು ನಿಂತ್ಕೋತೀವಲ್ಲ, ಇದು ಮನುಷ್ಯ ಧರ್ಮ ಅಲ್ಲ. ಅದಕ್ಕೆ ಸಣ್ಣ ಉದಾಹರಣೆ ಹೇಳ್ತೀನಿ. 5 ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಮನುಷ್ಯನಲ್ಲಿ ಇದೆ, ಹೌದಮ್ಮ? ಹೌದು ಗುರುಗಳೇ. ಪ್ರಾಣಿಯಲ್ಲೂ ಅದೇ ಥರ 5 ಇದೆ. ಅದು ಭೋಗದ ಇಂದ್ರಿಯಗಳು. ಪ್ರಾಣಿಗೆ ಇರ್ತಕ್ಕಂಥ ಇಂದ್ರಿಯಗಳು ಯಾವುದು? ಭೋಗದ ಇಂದ್ರಿಯಗಳು, ಭೋಗಿಸುವ ಇಂದ್ರಿಯಗಳು. ನೀವು ಅರ್ಥ ಮಾಡ್ಕೋಬೇಕು, ಭೋಗ ಭೋಗಿಸುವುದು ಅಂದರೆ ಏನು ಅಂದರೆ, ಮನುಷ್ಯನಿರ್ತಕ್ಕಂಥದ್ದು ಜ್ಞಾನೇಂದ್ರಿಯಗಳು. ನಾವು ಪ್ರಾಣಿ ಥರನೇ ನಾವು ಭೋಗಿಸುವ ಇಂದ್ರಿಯಗಳನ್ನು ಇಟ್ಕೊಂಡ್ಬಿಟ್ಟಿದ್ದೀವಿ. ಇರುವುದು ಯಾವುದು? ಜ್ಞಾನೇಂದ್ರಿಯ. ನಾವು ಮಾಡ್ಕೊಂಡಿರೋದು ಯಾವುದು? ಪ್ರಾಣಿ ಥರನೂ ನಾವು ನಡ್ಕೋತಾ ಇದ್ದೀವಿ. ರೀತಿ ನಿಯಮ ಸಮಯ ಗೊತ್ತಿಲ್ಲ, ಪ್ರಾಣಿ ಥರನೇ ನಡ್ಕೊಂಡಿದ್ದೀವಿ. ಅದೇ ಮಗು ನಮ್ಮನ್ನು ಪುಣ್ಯವಂತರನ್ನಾಗಿ ಮಾಡಿಲ್ಲ, ಕರ್ಮವಂತರನ್ನಾಗಿ ಮಾಡಿ ನಿಮ್ಗೆ ತೋರ್ಸಕ್ಕೆ ಬಂದಿದೆ. ಇಂದ್ರಿಯಗಳನ್ನು ನಿಗ್ರಹಿಸುವುದು, ಇಂದ್ರಿಯಗಳನ್ನು ಬಳಸುವುದು ನಮಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಎಲ್ರಿಗೂ ಅಂತ ಹೇಳಕ್ಕೆ ಬರಲ್ಲ, ಅದಕ್ಕೆ ಕೆಲವರು ಇದ್ದಾರೆ, ತೊಂದರೆ ಇಲ್ಲ. ನಾವು ಇಂದ್ರಿಯಗಳು ಅಂತ ಹೇಳ್ತೀವಿ, ಪುಸ್ತಕದಲ್ಲಿ ಓದ್ತೀವಿ. ಆ ಇಂದ್ರಿಯಗಳ ಸಮಸ್ಯೆನೇ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗು. ಯಾಕೆ? ಪ್ರಾಣಿಯ ರೀತಿಯಲ್ಲಿ ನಾವು ಅನುಸರಿಸಿ ಬಂದಿರುವಂತಹ ಗೊತ್ತಿಲ್ಲದೇ ಇರುವ ಕಾರಣ ನಮಗೆ ಮನುಷ್ಯ ಜಾತಿಯ ಪ್ರಾಣಿಯಾಗಿ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದೆ, ಹುಟ್ಟಲಿದೆ, ಅಷ್ಟೇ ವ್ಯತ್ಯಾಸ. ಗೊತ್ತಾಯ್ತಲ್ಲ? ಗುರುಗಳೇ. ಸೊ ಇಲ್ಲಿ ಪುಣ್ಯ ಪಾಪ ಬರಲ್ಲ, ಇಲ್ಲೆಲ್ಲ ಬರೀ ಪಾಪ ಪ್ರಜ್ಞೆನೇ ಜಾಸ್ತಿ, ಕರ್ಮ ಅನ್ನೋದೇ ಜಾಸ್ತಿ. ಯಾಕದು? ದೇವ್ರು ಕೊಟ್ಟಿದ್ದಲ್ಲ, ನಾವೇ ಮಾಡಿಕೊಂಡಿದ್ದು. ಅದಕ್ಕೋಸ್ಕರವಾಗಿ ಯಾರು ಕಟ್ಟಿದ ಮನೆಯನ್ನು ಇನ್ನೊಬ್ಬರಿಗೆ ಭಾಗವಾಗಿ ಮಾಡಿ ಕೊಡ್ತಾರೋ ಆ ಭಾಗ ಅವರಿಗೆ ಪುಣ್ಯ ಪ್ರಾಪ್ತಿಯಾಗಿ ನಿಮಗೆ ಕರ್ಮ ಪ್ರಾಪ್ತಿಯಾಗತ್ತೆ. ಯಾಕೆ ಅಂದರೆ ಮನೆಯ ಯಾವ ಭಾಗ ಬಾಡಿಗೆಯವರು ಕೊಡಬೇಕು ಗೊತ್ತಿಲ್ಲ, ಯಾವ ಭಾಗದಲ್ಲಿ ನಾವಿರಬೇಕು ಗೊತ್ತಿಲ್ಲ. ಇದಕ್ಕೆಲ್ಲ ಮುಂಚಿತವಾಗಿ ಯಾವ ಕಾರಣಕ್ಕೂ ಮನೆಯನ್ನು ಭಾಗ ಮಾಡಿ ಬಾಡಿಗೆಯವರಿಗೆ ಮನೆಯನ್ನು ಕೊಡಬಾರದು. ನಿಮ್ಮ ಕುಟುಂಬ ಹೆಚ್ಚ ಯೋಚನೆ ಮಾಡಿ, ಬಾಡಿಗೆಯಲ್ಲಿ ಬರೋ ದುಡ್ಡು ಹೆಚ್ಚ ನೀವೇ ಡಿಸೈಡ್ ಮಾಡಿ. ಯಾವ್ದು ಬೇಕಮ್ಮ? ನಾವು ಮುಖ್ಯ ಗುರುಗಳೇ. ನಮ್ಮ ಕುಟುಂಬ ಮುಖ್ಯ ಅನ್ನೋರು ಬಾಡಿಗೆ ಮನೆ ಕೊಡಲ್ಲ. ಅಕಸ್ಮಾತ್ ಬಾಡಿಗೆ ಮನೆ ಕೊಡಬೇಕು ಅಂದರೆ ನೀವು ಅಲ್ಲಿರಬೇಡಿ, ಬಾಡಿಗೆಗೆ ಕೊಟ್ಬಿಡಿ ಮನೆ, ನೀವು ಬಾಡಿಗೆಲಿರಿ. ಯಾಕೆ? ನನ್ನ ಬಾಡಿಗೆ ಬರ್ತದೆ ಅಂತ ಖುಷಿಯಾಗಿ ಹೇಳ್ಕೊಳ್ಳಿ. ಆದರೆ ಬಾಡಿಗೆ ಕೊಟ್ಟು ನೀವಿದ್ರೆ ನಿಮಗಿನ್ನ ಬಾಡಿಗೆಯವರು ಚೆನ್ನಾಗಿರ್ತಾರೆ. ಯಾಕೆಂದರೆ ಎಮ್ಮನ ಪ್ರಶ್ನೆಗೆ ಇಷ್ಟು ಉತ್ತರ ಬೇಕಾಯಿತು. ಅದಕ್ಕೋಸ್ಕರವಾಗಿ ಬಾಡಿಗೆ ಮನೆ ನಿಮ್ಮಲ್ಲಿರುವಂಥ ಅದೃಷ್ಟವನ್ನು ಅವರಿಗೆ ದಾರಿ ಎರಿತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಅವರಿರುವಷ್ಟು ಖುಷಿ ನೀವಿರೋಕ್ಕಾಗಲ್ಲ. ಆದರೂ ಆ ಬಾಡಿಗೆಗೆ ಯೋಚನೆ ಮಾಡಿ ನಾವು ಬದುಕ್ತಾ ಇದ್ದೀವಿ ಅಂದರೆ ನಿಮ್ಮ ಮಕ್ಕಳು ಮದುವೆ ಆಗಲ್ಲ, ನಿಮ್ಮ ಮನೆಗೆ ಬಂದ ಮಕ್ಕಳಿಗೆ ಮದುವೆ ಆಗತ್ತೆ, ಅವರಿಗೆ ಮಕ್ಕಳಾಗತ್ತೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಮಕ್ಕಳಾಗಲ್ಲ. ಅವರು ನಿಮ್ಮ ಹತ್ರ ಬಂದು ಸಾಲ ನಿಮಗೆ ಕೊಡ್ತಾರೆ, ನೀವು ಅವ್ರ ಹತ್ರ ಸಾಲ ಕೇಳಬೇಕಾಗತ್ತೆ, ತುಂಬ ಬೇಜಾರಾಗತ್ತೆ. ಈ ಒಂದು ವಿಚಾರ ನಮ್ಗೆ ಯಾಕೆ ಇನ್ನೂ ಅರ್ಥ ಆಗಿಲ್ಲ ಅಂತ ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಯಾಕೆಂದರೆ ತಿಳುವಳಿಕೆ ಅಂತಕ್ಕಂತಹ ಒಂದು ವಿಚಾರ ಅಷ್ಟು ಸುಲಭವಾದ ವಿಷಯ ಅಲ್ಲ. ಬಾಡಿಗೆ ವಿಚಾರ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಬ್ಬ ತಂದೆ ತಾಯಿ ತಾವು ಪುಣ್ಯವಂತರು ಅಂತ ಹೇಳಿಸ್ಕೊಳ್ಬೇಕು ಅಂತಂದರೆ ಯಾವ ಅರ್ಹತೆಗಳಿರಬೇಕು ಅಂಥೇಳಿ ಆಗಲೇ ಗುರುಗಳ ಹತ್ರ ಮಾತಾಡ್ತಾ ಇದ್ವಿ. ಗುರುಗಳೇ, ಆಗಲೇ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಅರ್ಹತೆಯ ಬಗ್ಗೆ ಮಾತಾಡ್ತಾ ಇದ್ರಿ, ಅದನ್ನು ಮುಂದುವರಿಸಬಹುದಾ? ಇಲ್ಲಿ ಈ ಅರ್ಹತೆ ಅಂತಕ್ಕಂಥದ್ದು ಕೇಳಿಸ್ಕೊಳ್ಳೋಕೆ ಒಂಥರ ಬೇಜಾರಾಗ್ಬೋದು, ಆದರೆ ಸತ್ಯ ತಿಳ್ಕೊಂಡಾಗ ಹೌದಲ್ವಾ ಅಂತ ನಿಮಗೆ ಅನಿಸತ್ತೆ. ಏನು? ಮಕ್ಕಳು ಸ್ಥಿತಪ್ರಜ್ಞೆವಂತರಾಗಬೇಕು. ಹೌದು. ಈ ಸ್ಥಿತಪ್ರಜ್ಞೆ ಅನ್ನೋದಕ್ಕೆ ಅರ್ಥ ಬೇಕಾಗತ್ತೆ. ಏನು ಅಂದರೆ
ಸಮಯ ಪ್ರಜ್ಞೆಯನ್ನು ಸ್ಥಿತಪ್ರಜ್ಞೆ ಅಂತ ಹೇಳೋದು. ಮಗು ತನ್ನಷ್ಟಕ್ಕೆ ತಾನೇ 8 ವರ್ಷದ ಮಗು ಆಗಿರಬೇಕಾದ್ರೆ, 8 ರಿಂದ 10 ವರ್ಷದ ಮಗು ಆಗಿರಬೇಕಾದ್ರೆ, ಹೆಣ್ಣಾಗಿರಲಿ ಗಂಡಾಗಿರಲಿ, ಆ ಮಕ್ಕಳಿಗೆ ಸ್ಥಿತಪ್ರಜ್ಞೆಯನ್ನು ಹೊಂದಿರುವಂಥ ಮಕ್ಕಳಾಗಿದ್ದಾಗ ಆ ತಂದೆ ತಾಯಿಗಳು ಪುಣ್ಯವಂತರು. ಯಾವುದು ಹೊಂದಿರಬೇಕು? ಸ್ಥಿತಪ್ರಜ್ಞೆಯನ್ನು ಹೊಂದಿರಬೇಕು. ಸ್ಥಿತಪ್ರಜ್ಞೆ ಎಂದರೆ ಏನು? ಸಮಯ ಪ್ರಜ್ಞೆ. ಮಗುಗೆ ನೀನು ಹೋಮ್ವರ್ಕ್ ಮಾಡು, ಸ್ಕೂಲ್ಗೆ ಹೋಗು, ಮೋಷನ್ಗೆ ಹೋಗು, ಯೂರಿನ್ ಮಾಡು, ಮಲ್ಕೊಳಕ್ಕೆ ಹೋಗು, ಕಣ್ಮುಚ್ಕೊಂಡು ಮಲ್ಕೋ, ಇದು ತಂದೆ ತಾಯಿಗಳು ಹೇಳುವಂಥ ಮಗುವಾಗಿದ್ದಾಗ ಆ ಮಗುವಿಗೆ ಸ್ಥಿತಪ್ರಜ್ಞೆ ಇಲ್ಲ, ಸಮಯ ಪ್ರಜ್ಞೆ ಇಲ್ಲ. ಅಂತಹ ಮಕ್ಕಳನ್ನು ಪಡೆದ ನೀವು ಯೋಚನೆ ಮಾಡಿ ನೀವೆಷ್ಟು ಪುಣ್ಯವಂತರಾಗಿದ್ದೀರಾ ಅಂತ. ಇದಕ್ಕೆ ಕಾರಣ ಏನು? ಇದು ಪ್ರಶ್ನೆ ಬೇಕಿಲ್ಲಿ. ಸ್ಥಿತಪ್ರಜ್ಞೆ ಇಲ್ಲದ ಮಕ್ಕಳನ್ನು ಪಡೆದ ನಾವು ಏನನ್ನು ಅನುಭವಿಸಿದ್ದೀವಿ, ಏನು ತಿಳಿದಿಲ್ಲ ಅಂತಕ್ಕಂಥ ನಿಮ್ಮ ಅರ್ಥ ಮಾಡ್ಕೋಬೇಕು. ಎಲ್ಲ ತಂದೆ ತಾಯಿಗಳು ಮಕ್ಕಳು ತನ್ನಷ್ಟಕ್ಕೆ ತಾನೇ ತನ್ನ ಕೆಲಸ ತಾನು ಮಾಡಿಕೊಂಡ್ರೆ ಖುಷಿ ಪಡ್ತಾರೆ. ಹೌದು. ಎಷ್ಟು ಜನ ಮಕ್ಕಳು ತಂದೆ ತಾಯಿಯ ಮಾತನ್ನು ಲೆಕ್ಕಿಸದೆ ಅವ್ರ ಕೆಲಸ ಅವ್ರು ಕರೆಕ್ಟ್ ಟೈಮ್ಗೆ ಬೆಳಗ್ಗೆ ಏಳೋದು, ರಾತ್ರಿ ಮಲಗೋದು, ಹೋಮ್ವರ್ಕ್ ಮಾಡೋದು, ಸ್ಕೂಲ್ಗೆ ಹೋಗೋದು, ಪ್ರತಿಯೊಂದನ್ನು ಏಳಿಸ್ಕೊಳ್ಳದೆ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ ಮಗು ಅಂದರೆ ಆ ಮಗುವಿನಲ್ಲಿ ಏನು ಅರ್ಹತೆ ಇರಬೇಕು ಗುರುತಬೇಕಲ್ಲ. ಹೌದು. ತನ್ನ ಕೆಲಸವನ್ನು ಮಗು ತನ್ನಷ್ಟಕ್ಕೆ ತಾನೇ ಮಾಡಿಕೊಳ್ಳುತ್ತೆ, ವಿಚಾರ ಏನು ಕೇಳೋಕ್ಕೋಗಲ್ಲ. ಹೇಳ್ಬೇಕಂದ್ರೆ ಶಾಲೆಯಲ್ಲಿ ಕಲಿತ ಪಾಠವನ್ನು ತನ್ನಷ್ಟಕ್ಕೆ ತಾನೇ ಅದನ್ನು ಸರಿಪಡಿಸ್ಕೊಳ್ಳೋ ಶಕ್ತಿ ಆ ಮಗುವಿನಲ್ಲಿರುತ್ತೆ. ಅದಕ್ಕೆ ಮಕ್ಕಳಿಗೆ ಮನೆ ಪಾಠದ ಅವಶ್ಯಕತೆ ಇರಲ್ಲ, ತಂದೆ ತಾಯಿ ತಿಳುವಳಿಕೆ ಹೇಳುವ ಅವಶ್ಯಕತೆ ಇರಲ್ಲ, ತಂದೆ ತಾಯಿ ಮಗುಗೆ ಏನು ಬೇಕಾದರೂ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳೋ ಅವಶ್ಯಕತೆ ಇರಲ್ಲ. ಮಗುವಿಗೆ ಅಷ್ಟು ಚಾತುರ್ಯತೆ ಇರತಕ್ಕಂತಹ ಬುದ್ಧಿಶಕ್ತಿಗೆ ಬರುವುದಕ್ಕೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ದಾರಿ ತಪ್ಪಿಸಿರುವ ಕಾರಣ ಆ ಮಗು ಸಮಯ ಪ್ರಜ್ಞೆಯನ್ನು ಅನುಸರಿಸುವುದಕ್ಕೆ ಆಗುವುದಿಲ್ಲ. ಕಾರಣ ಏನಂದರೆ ತಂದೆ ತಾಯಿಗಳೇ ಸಮಯ ಪ್ರಜ್ಞೆಯನ್ನು ಪಾಲಿಸುವ ಮಟ್ಟಕ್ಕೆ ಇರುವುದಿಲ್ಲ. ಅವರು ಭಾಷಣ ಮಾಡ್ತಾರೆ, ಮಕ್ಕಳಿಗೆ ಬೋಧನೆ ಮಾಡ್ತಾರೆ. ನೀನು ಬೇಗ ಹೇಳಬೇಕು, ಎದ್ದ ತಕ್ಷಣ ಸ್ನಾನ ಮಾಡಬೇಕು. ಇವರೇ 12 ಗಂಟೆ ಆದರೂ ಸ್ನಾನ ಮಾಡಿರಲ್ಲ ಅಲ್ವಾ? ಮಗುಗೆ ಬೋಧನೆ ಮಾಡ್ತಾರೆ, ನೀನು ಎದ್ದು ಸ್ನಾನ ಬೇಗ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು. ಇವ್ರು ಮಾತ್ರ ವರ್ಷಕ್ಕೊಂದೇ ಸಲ ಹೋಗೋದು. ಮಕ್ಕಳಿಗೆ ಮಾತ್ರ ದಿನ ಸ್ನಾನ ಮಾಡು ಅಂತ ಹೇಳ್ಕೊಡ್ತಾರೆ, ದಿನ ದೇವಸ್ಥಾನ, ಎಲ್ಲ ಬರೀ ಸುಳ್ಳೆ. ಇದು ಸಾಧನೆ ಪುಣ್ಯವಂತರ ಇವರು ಯೋಚನೆ ಮಾಡಬೇಕು. ನೀವು ಮಾಡದೇ ಇರೋದು, ನಿಮಗೆ ಅರಿವಿಲ್ಲದೆ ಇರೋದು, ನಿಮಗೆ ಗೊತ್ತಿಲ್ಲದೆ ಇರೋದು ಮಕ್ಕಳಿಗೆ ಬೋಧನೆ ಮಾಡ್ತಿರಲ್ಲ, ನೀವು ಪುಣ್ಯವಂತರ. ಡಿಸೈಡ್ ಮಾಡಿ. ನೀವು ಪುಣ್ಯವಂತರ ಆಗಿಲ್ಲ ಅಂದದ್ದಕ್ಕೆ ಈ ಥರ ಮಗು ನಿಮಗೆ ಬಂದಿರೋದು. ಯಾಕೆ ಅಂದರೆ ನಿಮ್ಮಲ್ಲಿ ಆ ಪಾಲನೆ ಗೊತ್ತಿಲ್ಲ. ಯಾಕಾಗಿಲ್ಲ ಸ್ವಾಮಿ? ನಾವು ಇಷ್ಟಪಡ್ತೀವಿ. ಎಷ್ಟೋ ಜನ ಹೇಳ್ಕೊತಾರೆ, ಸ್ವಾಮಿ 3 ದಿನ ಹೇಳ್ತೀನಿ ಬೆಳಗ್ಗೆ 5 ಗಂಟೆಗೆ, 4ನೇ ದಿನಕ್ಕೆ ಆಗಲ್ಲ, ಏನಾದ್ರು ನೋವು ಬಂದ್ಬಿಡುತ್ತೆ. ಹೌದಾ? ಗಂಡಸರು ಕೇಳಿದ್ರೆ, ಸ್ವಾಮಿ ನೀವು ಹೇಳ್ದಂಗೆ 3 ದಿನ ಮಾಡಿದೆ, 4ನೇ ದಿನಕ್ಕೆ ಅರ್ಜೆಂಟ್ ಫೋನ್ ಬಂದ್ಬಿಡ್ತು, ಡ್ಯೂಟಿ ಕೊಟ್ಟೋದೆ. ಹಾಗಾಗಿ ನಾವು ಮಾಡುತ್ತಿರುವ ತಪ್ಪಾದರೂ ಏನು ಅಂತ ಪ್ರತಿಯೊಬ್ಬರು ತಿಳ್ಕೊಳ್ಳೋದು ಪ್ರಯತ್ನ ಮಾಡೋದಕ್ಕೆ ನಿಮಗೆ ಪುಣ್ಯ ತಂದೆ ತಾಯಿಗಳು ಆಗ್ತೀರಾ. ಈಗ ಕರೆ ಇದೆಯಾ? ಹೌದು ಗುರುಗಳೇ, ಧಾರವಾಡದಿಂದ ಲಲಿತಾ ಅನ್ನುವಂಥವ್ರು ಕರೆ ಮಾಡಿದ್ದಾರೆ. ಲಲಿತಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವರ ನಕ್ಷತ್ರ ತಿಳಿಸಿ. ಅವ್ರ ನಕ್ಷತ್ರ ಪುನರ್ವಸು ನಕ್ಷತ್ರ, ಮಕರ ಲಗ್ನ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ, ಧನ್ಯವಾದಗಳು ನಿಮಗೆ. ನಾರಾಯಣ, ಹೇಳಿಯಪ್ಪ. ಏನಕ್ಕಪ್ಪ ಧನ್ಯವಾದ? ನಾನು 2 ತಿಂಗಳಿಂದ ನಿಮ್ ಕಾರ್ಯಕ್ರಮ ನೋಡಕತ್ತಿದ್ದೀರಿ. ನಮ್ಮ ಮಗನಿಗೆ ಎಲ್ಲಾ ಒಳ್ಳೇದಾಗಿದ್ದಾನವ, ಅವ ವಿದ್ಯಾವಂತ ಇದ್ದಾನ, ಆರೋಗ್ಯವಾಗಿದ್ದಾನ ಅಂತ ನನಗೆ ಅನ್ಸ್ತೈತಿ. ಆದ್ರೆ ಈಗ ಲಗ್ನ ನೋಡ್ಬೇಕಂತಂದು ನಾವು ಕನ್ಯಾ ನೋಡ್ಬೇಕಂತ ಅಂದ್ಬಿಟ್ಲೆ ನಾ ಮದುವೆ ಅಲ್ಲೇ ಅನ್ನಕತ್ತಾನ. ಆದ್ರ ಯಾಕಪ್ಪ ಅಂದ್ರ ಇಲ್ಲ ಸಮಸ್ಯೆ ಯಾಕೆ ಹುಡುಗಿಯರ್ದು ಅಂತಾನ. ಆದ್ರ ನಿಂದೇನ್ರ ಪ್ರಾಬ್ಲಮ್ ಐತೆ ನಿಂದು ಆರೋಗ್ಯದಾಗ ಅಂತ ಕೇಳಿದ್ ನಾನು. ಆದ್ರೆ ಅವ ಏನು ತಿಳಿಸ್ತಾ ಇಲ್ಲ. ಅಮ್ಮ, ನೀವು ಇಷ್ಟುದ್ದ ಹೇಳ್ಬಿಟ್ಟು ನನಗೆ ಪ್ರಶ್ನೆನೇ ಸಿಕ್ಲಿಲ್ಲ. ಏನು ಮದುವೆ ಬಗ್ಗೆ ಕೇಳ್ತಾ ಇದ್ದೀರಾ? ಮಗನ ಬಗ್ಗೆ ಕೇಳಕತ್ತೀವಿ. ವಿಚಾರ ಅಂದ್ರೆ ಏನು? ಮದುವೆ ಮಾಡಬೇಕು ಅಂತನಾ? ಮದುವೆ ಮದುವೆ ಮಕ್ಕಳಿದ್ದಾರೆ, ಮಕ್ಕಳದ್ದು ಮದುವೆ ಆಗೈತೆ 2 ಮಂದಿದು. ಸ್ವಲ್ಪ ನಿಧಾನವಾಗಿ ಮಾತನಾಡಿ. ನೀವು ಪ್ರಶ್ನೆ ಕೇಳೋದೇ ಗೊತ್ತಿಲ್ವಲ್ಲ ತಾಯಿ. ಈಗ ನಿಮ್ಮ ಮಗನಿಗೆ ಮದುವೆ ಬಗ್ಗೆ ಬೇಕಾ ಅಂತನ? ಏನು ಬೇಕು ನಿಮ್ಮ ಮಗನಿಗೆ? ಆರೋಗ್ಯ ಬಗ್ಗೆ ವಿಚಾರ ಮಾಡಕತ್ತೇನ್ರಿ ನಾನು ನಿಮ್ಗೆ ಕೂಡ. ಎಷ್ಟು ವಯಸ್ಸು ನಿಮ್ಮ ಮಗನಿಗೆ? 30 ಚಲವಾಗೈತಿ. ಈಗ ಮದುವೆ ಮಾಡ್ಬೇಕಾಗೈತಿ. ಅದ್ರ ಕನ್ಯೆ ಅವ್ರಾಗೆ ಬರಾಕತ್ತಾರ. ಆದ್ರೆ ಇವ ಏನು ನನಗ ಉತ್ತರ ಕೊಡವಲ್ಲ, ಮದುವೆ ಬೇಡ ಅಂತಾನ. ನೀವು ಕೇಳಬೇಕಿತ್ತು, ಯಾಕೆ ಮದುವೆ ಬೇಡ? ಇಷ್ಟ ಇಲ್ವಾ? ಹುಡುಗಿ ಇಷ್ಟ ಇಲ್ವಾ? ಮದುವೆ ಇಷ್ಟ ಇಲ್ವಾ ಅಂತ ಕೇಳಿದ್ರಾ?
ಕೇಳಿದ್ವಿ, ಅದ್ರ ಮದುವೆ ಇಷ್ಟ ಇಲ್ಲ ನನಗ, ಮದ್ವಿ ಮಾಡ್ಕೊಂಡ್ರೆ ಜಂಜಾಟ ಆಗತ್ತ, ನಿಮ್ಗೂ ತೊಂದ್ರೆ ಆಗತ್ತೆ, ಈಗ ಹುಡುಗಿಯರ್ ಹೆಂಗ ಅಂತಾನ. ಅದೆಲ್ಲ ಬಿಡಪ್ಪ, ನಾನು ಸಂಭಾಷಣ ಅಂತ ನಾನು ಹೇಳಿದೆ. ಹಾ. ನಮ್ಮ ಮನೆಯವರು ಹೇಳಿದಾರ, ನಮ್ಮ ಅಣ್ಣ ತಮ್ಮರು ಹೇಳಿದಾರ. ಆದ್ರ ನಾ ಮತ್ತೆ ಆರೋಗ್ಯವಾಗಿಲ್ಲ, ನೀನು ಏನ್ರ ಚೆಕಿಂಗ್ ಏನ್ ಮಾಡ್ತಿರ್ತಾನ ನಿನ್ಗ, ಅದ್ರ ಸರಿಯಾಗಿ ಊಟ ಮಾಡ್ತಿಲ್ಲ ಅಂತಂದು ಮತ್ ನಾವು ಹುಬ್ಳ್ಯಾಗಿದ್ದರು ಬೆಳಗಾವ್ ಅವ ಇರೋಲ್ಲೇ ಬಂದು ಅಡಿಗೆ ಮಾಡಕತ್ತೀವಿ. ಈಗ ಒಂದ್ 4-5 ದಿವಸ ಆಯ್ತು. ಈಗ ಮತ್ತೆ ಹುಬ್ಳಿಗೆ ಬಂದು ಬೆಳಗಾವ್ ಬಂದು. ನಿಮ್ಮ ಮನೆ ಎಷ್ಟು ವರ್ಷ ಆಯ್ತು ಕಟ್ಟಿ? 12 ವರ್ಷ ಆಯ್ತು ಸ್ವಾಮಿ. ಓಕೆ. ಯಾವ ದಿಕ್ಕಿಗೆ ಬಾಗಿಲಿದೆ? ಪೂರ್ವಕ ಮಕ ಮಾಡಿದ್ವಿ. ರಸ್ತೆ? ಪೂರ್ವ ಪಶ್ಚಿಮ ರಸ್ತೆ. ಪೂರ್ವ ಪಶ್ಚಿಮ ಮುಂದೆ ಐತ್ರಿ, ಅಂದ್ರೆ ಪೂರ್ವಕ್ಕ ಮುಂದೆ ಐತ್ರಿ. ಬಾಗಿಲು ಒಂದೇನಾ ಎರಡಿದೆಯಾ? ಎರಡದೆ, ಒಂದು ಮುಂದ ಒಂದು ಹಿಂದ ಅಂತ. ನೀವು ಹೇಳ್ದಂಗ ಸೂರ್ಯ ಮತ್ತು ಚಂದ್ರನ್ದಂಗ ಹಂಗೈತಲ್ಲ ಹಂಗ ಐತಿ. ಅದ್ರ ಉದ್ದ ಐತಿ. ಅಂದ್ರೆ ಈ ಕಟ್ಟಿದ್ದು ನಾವು ಒಳಗುಸಲು 15x33. ಈ 15 ಯಾವ ಕಡೆಗೆ? ಪ್ರಶ್ನೆ 15 ಯಾವ ದಿಕ್ಕು, 35 ಯಾವ ದಿಕ್ಕು? 15 ಅದೆಲ್ಲ 15 ಅಂದ್ರೆ ಪೂರ್ವದಿಂದ ಉತ್ತರದಿಂದ ದಕ್ಷಿಣ 15, ಪೂರ್ವದಿಂದ ಪಶ್ಚಿಮ 33. 33. ಮನೆ ಸುತ್ತ ಕಾಂಪೌಂಡ್ ಇದೆಯಾ? ಮನೆ ಸುತ್ತ ಕಾಂಪೌಂಡ್ ಇದೆಯಾ ಅಂದೆ? ಒಂದ್ ಕಡೆ ಜಾಗ ಇಲ್ಲ. ಹಾ, 3 ಕಡೆ ಜಾಗ ಬಿಟ್ಟೇವಿ, ಅದು ಒಂದ್ ಕಡೆ ಜಾಗ ಬಿಟ್ಟಿಲ್ಲ. ಒಂದು ಕಡೆ ಅಂದ್ರೆ ಯಾವ ಕಡೆ ಅದು? ಒಂದ್ ಕಡೆ ಅಂದ್ರೆ ಪಶ್ಚಿಮ ಕಡೆ, ಅಂದ್ರೆ ಉತ್ತರ ಕಡೆ. ಉತ್ತರ ಕಡೆ ಜಾಗ ಇಲ್ಲ. ಜಾಗ ಇಲ್ಲ. ಓಕೆ. ನಿಮ್ಗೆ ಎಷ್ಟು ಜನ ಹೆಣ್ಮಕ್ಳು? 2 ಜನ ಹೆಣ್ಮಕ್ಳು. ಮದುವೆ ಆಯ್ತಾ? ಮತ್ ಹೆಣ್ಣು ಮಕ್ಕಳಿಗೆ ಮದುವೆ ಆಯ್ತಾ ಅಂದೆ? ಮದುವೆ ಆಗೈತ್ರಿ ಅವ್ರಿಗೆ. ಅವ್ರಿಗೆ ಮಕ್ಕಳು? ಅವ್ರಿಗೆ ದೊಡ್ಡವಳಿಗೆ 3 ಜನ ಮಕ್ಕಳು, 1 ಗಂಡು 2 ಹೆಣ್ಣು. ಹಾಂ. 2ನೇದವಳಿಗೆ 2 ಮಂದಿ ಹೆಣ್ಣು ಮಕ್ಕಳು. ಈಗ ಅದರಲ್ಲಿ ಯಾವುದು ಹೆಣ್ಣು ಮಗುಗೆ ಸಂಬಂಧಪಟ್ಟ, ನಿಮ್ಮ ಹೆಣ್ಣು ಮಕ್ಕಳಲ್ಲಿ ಹುಟ್ಟಿದ ಮಗು ನಿಮ್ಮ ಮನೇಲಿ ಯಾವುದಿದೆ? ನಮ್ಮ ಮನೇಲಿ ಯಾವ್ದು ಇಲ್ರಿ, ಅಂದ್ರ ಮದುವೆ ಮಾಡಿಕೊಟ್ಟಿವಿ, ಅವ್ರ ಮನ್ಯಾಗ ಅವ್ರು ಅದಾರ್ರಿ. ಅಲ್ಲಪ್ಪ, ಈಗ ಹೆಣ್ಣು ಮಕ್ಕಳನ್ನ ಮನೆಗೆ ತಂದು ಸಾಕೋಬೇಕು, ಒಂದು ಮಗು ತಂದು ಇಟ್ಕೋಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಯಾವಾಗಾರು ಬಂದಿದ್ಯಾ ಅಂದೆ? ಬಂದಿದಂದ್ರೆ ಅವ್ರವ್ರ ಮಕ್ಕಳು ಈಗಿನ ಕಾಲಕ್ಕ ಅವ್ರವ್ರ ಮಕ್ಕಳು ಅವ್ರ ಸಮಾಜದ ಒಳ್ಳೆಯದಲ್ರಿ. ಮತ್ ಹಂಗಾಯ್ತು ಹಿಂಗಾದ ಬೇಡ ಅಂತಂದು ನಮ್ಮ ಮಗ ಅದನ್ನಲ್ಲ ನಾವ್ ಅಂತಂದು ವಿಚಾರ ಮಾಡಿದ್ದು. ಓಕೆ, ಅವ್ರಿಗೆ ಮದುವೆ ಮಾಡಿ ಸರಿ ಆಯ್ತು. ನೀವು ಬೆಳಗ್ಗೆ ಸ್ನಾನ ಮಾಡೋ ಅಭ್ಯಾಸ ಎಷ್ಟೊತ್ತಿಗೆ? ನೀವ್ ಹೇಳ್ದಂಗ ನಮ್ಗ ಚಲೋ ಅನ್ಸೈತಿ. ಅಮ್ಮ, ಸ್ನಾನ ಎಷ್ಟೊತ್ತಿಗೆ ಮಾಡ್ತೀಮ್ಮ ಬೆಳಗ್ಗೆ? ಬೆಳಗ್ಗೆ ನಾನು 3:30 ಹೇಳ್ತಿದ್ದೆ. ಈಗ ನಮ್ಮ ಮಗ ಇಲ್ಲಿ ಬಂದು ಬೆಳಗ್ಗೆ ಬಂದ 3:30 ಹೇಳ್ಬೇಡ. ಏನೇನೋ ಹೇಳ್ತೀಯಲ್ಲ ತಾಯಿ, 3:30 ಹೇಳ್ತೀಯ, ಸ್ನಾನ ಎಷ್ಟೊತ್ತಿಗೆ ಮಾಡ್ತೀಯಾ? ನಾನು ಅವಾಗ ಎದ್ದು ಕೂಡಲೇ ಮಾಡ್ತೀನಿ ಸ್ವಾಮಿ. ಆಮೇಲೆ ಕಸ ಹೊಡೆಯೋದು, ನಾನು ದೀಪ ಕಸ ಮಾಡಿ ದೀಪ ಹಚ್ಚಿ. ಸಾಕು ಇಷ್ಟೊಂದು ಮಾತಾಡ್ತೀರ ತಾಯಿ, ಒಂದು ಕೇಳೋ 15 ಮಾತಾಡ್ತೀಯ. ನೀವು ಮಗು ಹುಟ್ಟಕ್ಕೆ ಮುಂಚೆ ಕೂಡ ನೀನು ಸ್ನಾನ ಎಷ್ಟೊತ್ತಿಗೆ ಮಾಡ್ತೀಯ ಗೊತ್ತಾ? ಅವಾಗ 8 ಗಂಟೆ 7 ಗಂಟೆ ಮಾಡ್ತೀನಿ ಸ್ವಾಮಿ. ಮಗು ಹುಟ್ಟೋಕ್ಕಿಂತ ಮೊದಲ 7 ಗಂಟೆಗೆ ಮಾಡ್ತಿದ್ವಿ ನಾವು. ಈಗ ಗೊತ್ತು ಮಾಡ್ಕೋಬೇಕು, ಮನೆ ಹೆಂಗಸು ನಿಮ್ಮ ಮಗ ಹುಟ್ಟಿರ್ತಕ್ಕಂಥದ್ದು ಮಕರ ಲಗ್ನದಲ್ಲಿ ಹುಟ್ಟಿದ್ದಾನೆ, ಹೌದಾ? ಹೌದು. ಮಕರ ಲಗ್ನ ಏನು ಅಂದರೆ ದೇವರಿಗೆ ಬೆನ್ನು ತೋರಿಸಿ ಬಂದಿರುವಂತಹ ತಾಯಿ. ಯಾಕೆ ಅಂದರೆ ಎಲ್ಲ ಕೆಲಸ ಮಾಡ್ಬಿಟ್ಟು ಸ್ನಾನ ಮಾಡೋ ಅಭ್ಯಾಸ ಇತ್ತು ಮಗು ಹುಟ್ಟಕ್ಕೆ ಮುಂಚೆ. ಅದಕ್ಕೆ ಈ ಬೃಹಸ್ಪತಿ ಮುರುಕು ಬಂತು. ಯಾಕೆಂದ್ರೆ ಆ ಮಗುಗೆ ಉಸಿರಾಟ ಚೆನ್ನಾಗಿರಕ್ಕೆ ಸಾಧ್ಯ ಇಲ್ಲ. ಯಾರ ಮಗುಗೆ? ಈಗ ಮದುವೆ ಮಾಡ್ಕೊ ಅಂತ ಹೇಳ್ತಾವ್ರಲ್ವಾ, ಅವನಿಗೆ ಉಸಿರಾಟ ಚೆನ್ನಾಗಿಲ್ಲ ಅಂತ ಈ ಅಮ್ಮನಿಗೆ ಇನ್ನೂ ಗೊತ್ತಿಲ್ಲ. ಗೊತ್ತಿದೆಯೇನಮ್ಮ? ಗೊತ್ತಿಲ್ರಿ. ಗೊತ್ತಿದೆಯಾ ಗೊತ್ತಿಲ್ವಾ? ಗೊತ್ತಿಲ್ಲ. ನಿಮ್ದು ಕಾರ್ಯಕ್ರಮ ಅನ್ಸುತ್ತೆ ಕೇಳಿದೆ. ಇಲ್ಲ ನಾಳೆ ಆರಾಮದೇನಿ ಅಂತಂದವ. ಅವನಿಗೇನಮ್ಮ ಗೊತ್ತು? ನೀನು ನಿದ್ದೆ ಮಾಡುವಾಗ ನೋಡು ಸ್ವಲ್ಪ ಬಾಯಿ ಹೆಂಗ್ ಬಿಟ್ಟಿರ್ತಾನೆ ಅಂತ. ಅವ್ನು ಮಲಕ್ಕೊಂಡು ನಿದ್ದೆ ಮಾಡುವಾಗ ನೀನು ಎದ್ದೋಗಿ ನಿಧಾನಕ್ಕೆ ನೋಡು, ಸ್ವಲ್ಪ ಶಬ್ದ ಹೆಂಗ್ ಬರುತ್ತೆ, ಬಾಯಲ್ಲಿ ಬಿಟ್ಟಿರ್ತಾನೆ ನೋಡು, ಸ್ವಲ್ಪ ಗೊತ್ತಾಗತ್ತೆ. ಆಯ್ತು. ಏನು ಬುದ್ಧಿವಂತೆ ತಾಯಿ. ಅವನು ಕೇಳಿದ್ರೆ ನಿದ್ದೆ ಅವನ ನಾನು ಹೆಂಗೆ ಮಾಡ್ತೀನಿ ಅಂತ ಅವ್ನಿಗೆ ಗೊತ್ತಾಗತ್ತೆ. ಎಂಥ ತಾಯಿ ಅಮ್ಮ ನೀನು ಟೆಸ್ಟ್ ಮಾಡು. ಅವನು ಬಾಯಲ್ಲಿ ಉಸಿರಾಡುವುದಕ್ಕಿಂತ ಬಾಯಲ್ಲಿ ಉಸಿರಾಡ್ತಾ ಇರ್ತಕ್ಕಂಥ ಮಟ್ಟ ಜಾಸ್ತಿ ಇದೆ, ಅವನಿಗೆ ದೇಹದಲ್ಲಿ ಶಕ್ತಿ ಕಡಿಮೆ ಇದೆ. ಅವನಿಗೆ ಹೆಣ್ಣು ಮಕ್ಕಳ ಮೇಲೆ ಅಂದರೆ ಮದುವೆ ಮಾಡ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ತುಂಬ ದೂರ ಹೊರಟೋಗಿದೆ. ದೇಹದಲ್ಲಿ ಶಕ್ತಿ ತುಂಬ ಕಡಿಮೆ ಇದೆ. ಯಾಕೆಂದರೆ ಉಸಿರಾಟವನ್ನು ಯಾವುದರಲ್ಲಿ ಮೂಗಿನ ಮೂಲಕ ಆಡಬೇಕು, ಅವನು ಆಡ್ತಾ ಇಲ್ಲ. ನೀವು ಅವನಿಗೆ ಮದುವೆ ಮಾಡಿದ್ರೆ ಮನೆ ಬಿಟ್ಟು ಓಡೋಗ್ಬಿಡ್ತಾನೆ. ತಿಳ್ಕೊಬೇಕಿತ್ತಾ ಬೇಡವಾ? ಮತ್ತು ಮದುವೆ ಯಾಕೆ ಮಾಡ್ತೀರಾ ಅವನಿಗೆ ಹೇಳಿ? ಅದರಲ್ಲಿ ಬೇರೆ ಕುತ್ಕೊಂಡು ನೀವು ಬೇರೆ ಗೈಡ್ ಮಾಡೋದು. ಸೋದರ ಮಾವ ಹೇಳಿದ್ರು, ನಮ್ಮ ಅಪ್ಪ ಹೇಳಿದ್ರು, ಏನಕ್ಕೆ ಹಿಂಗೆ ಮನೆ ಹಾಳು ಮಾಡೋ ಕೆಲಸ ಮಾಡ್ಕೋಬೇಕು? ಮಗು ಮದುವೆ ಆಗ್ತಾ ಇಲ್ಲ ಅಂತ ಹೆಣ್ಣಾಗಲಿ ಗಂಡಾಗಲಿ ಕೇಳಿದ ತಕ್ಷಣ ಅರ್ಥ ಮಾಡ್ಕೋಬೇಕು. ಮಗುವನ್ನು ನೀವು ಅರ್ಥ ಮಾಡ್ಕೊಂಡಿಲ್ಲ, ಆದ ಕಾರಣ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಮಕ್ಕಳು ಮದುವೆಗೆ ಹೋಗ್ತಾ ಇಲ್ಲ. ನೋಡೋಕ್ಕೆ 2 ಕಾಲು ಹಾಕೊಂಡು ಓಡಾಡ್ಬಿಟ್ರೆ ಕಣ್ಣು ಬಿಡ್ತಾ ಇದ್ರೆ ಚೆನ್ನಾಗೈತೆ ಅಂತ ತಿಳ್ಕೊಂಡ್ರೆ ತಪ್ಪ್ಯಾರ್ದು. ಆ ಮಗುವಿನ ಉಸಿರಾಟ ಚೆನ್ನಾಗಿದೆಯಾ,
ಆ ಮಗು ಕರೆಕ್ಟಾಗಿ ಟೈಮ್ ಟೇಬಲ್ ಆಗಿ ಕರೆಕ್ಟ್ ರೀತಿಯಲ್ಲಿ ನಿದ್ದೆ ಮಾಡ್ತಾ ಇದೆಯಾ ಅದನ್ನು ತಿಳ್ಕೊಬೇಕಾ ಬೇಡವಮ್ಮ? 30 ವರ್ಷ ಸಾಕಿದ್ಯಾ ತಾಯಿ, 30 ವರ್ಷ. ಹಾಂ ಏನಮ್ಮ ನೀನು ತಿಳ್ಕೊಬೇಕಿತ್ತ ಬೇಡವಾ ಹೇಳು? ತಿಳ್ಕೊಬೇಕು. ಪ್ರಯತ್ನ ಮಾಡು, ಏನು ಸೋಲೋದಕ್ಕೆ ಪ್ರಶ್ನೆ ಅಲ್ಲ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಮದುವೆನೂ ಆಗತ್ತೆ, ಅವನು ತಿಳ್ಕೊತಾನೆ, ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಕುತ್ಕೊಂಡು ಯೋಚನೆ ಮಾಡಿ, ಭಾಷಣ ಮಾಡಿ. ಮದುವೆ ಮಾಡೋಕ್ಕೆ ಹೋಗ್ಬೇಡಿ, ಮದುವೆ ನಿಲ್ಲಲ್ಲ. 3 ದಿನ ಅಂತ ಓಡೋಗ್ಬಿಡ್ತಾನೆ ಎಲ್ಲಾದರೂ, ಆಮೇಲೆ ನೀವು ಮದುವೆ ಮಾಡ್ಕೋಬೇಕಂತ ಚೌಟ್ರಿಗೆ ಹೋಗ್ಬಿಟ್ಟು ಹೆದರ್ಕೊಳ್ಳೋದಲ್ಲ. ತಿಳ್ಕೊಳ್ಳಿ, ಒಳ್ಳೇದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ತುಮಕೂರಿಂದ ವಸಂತ ಅನ್ನುವಂಥವ್ರು ಕರೆ ಮಾಡಿದ್ದಾರೆ. ವಸಂತ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮಸ್ತೆ ಮ್ಯಾಮ್, ನಾನು ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವರ ನಕ್ಷತ್ರ ತಿಳಿಸಿ. ಉತ್ತರ ನಕ್ಷತ್ರ ಮ್ಯಾಮ್. ಗುರುಗಳಿದ್ದಾರೆ. ಹಲೋ, ಹರಿ ಓಂ ಗುರುಜಿ, ನಿಮ್ಮ ಪಾದಕ್ಕೆ ಕೋಟಿ ನಮಸ್ಕಾರಗಳು. ನಾರಾಯಣ. ಎಷ್ಟು ವಯಸ್ಸು ಮಗನಿಗೆ? ಮಗನು 31 ವರ್ಷ ಆಗಿದೆ. ಏನಾಗಬೇಕಿತ್ತು? ಮದುವೆಗೋಸ್ಕರ ಕೇಳೋಣ ಅಂತ. ಮದುವೆ ಸೆಟ್ ಆಗಿ ಏನು ಹೆಸರು? ಮದುವೆ ಸೆಟ್ ಆಗಿದೆಯಾ? ಇಲ್ಲ ಸರ್, ಹುಡುಕ್ತಾ ಇದೀವಿ ಗುರುಜಿ, ಎಲ್ಲೂ ಸೆಟ್ ಆಗ್ತಿಲ್ಲ. ಹುಡ್ಕೋದು ಅಂದರೆ ಇಲ್ಲಿರ್ತಾರೆ ಹೆಣ್ಮಕ್ಳು, ಹುಡ್ಕೋದು ಅಂದ್ರೆ ಹೆಂಗೆ? ಇಲ್ಲ ನೋಡ್ತಾ ಇದೀವಿ. ಅಯ್ಯೋ, ಕನ್ನಡ ಮಾತಾಡೋಕ್ಕೂ ಬರೋದಲ್ಲಪ್ಪ, ಎಲ್ಲಿ ಹುಡುಕ್ತೀರಾ? ನಾವು ಸ್ವಲ್ಪ ಓಕೆ, ನಿಮ್ಮ ಮಗನ ಹೆಸರೇನು? ಪ್ರಶಾಂತ್ ಕುಮಾರ್ ಅಂತ. ಪ್ರಶಾಂತ್. ಈ ಹೆಸರು ಇಡೋದಕ್ಕೆ ಪುರೋಹಿತರು ಹೇಳೋದ್ರ ನೀವೇ ಇಟ್ರಾ? ಇಲ್ಲ, ಪುರೋಹಿತರಕ್ಕೆ ಕೇಳಿ ಇಟ್ಟಿದ್ದೀವಿ. ನಿಮ್ಮ ಮನೆ ದೇವ್ರು ಯಾವುದು? ಬೀರ್ಲಿಂಗೇಶ್ವರ ಅಂತ. ಹೆಣ್ಣು ದೇವ್ರು ಯಾವುದು? ರೇಣುಕೆಲ್ಲಮ್ಮ. ರೇಣುಕ ಎಲ್ಲಮ್ಮ. ಹೌದು ಗುರುಜಿ. ಆಮೇಲೆ ಬೇರೆ ಇನ್ಯಾವ ದೇವ್ರು ಇಲ್ವಾ? ಇಲ್ಲ ಗುರು, ಯಾವ್ದು ಅದೇ ಮನೆ ದೇವ್ರಿಗೆ ಹೋಗಿ ಬರ್ತಾ ಇರ್ತೀವಿ ಗುರು. ತಿರುಪತಿಗೆ ಹೋಗಿದ್ದೀಯನಮ್ಮ ನೀನು? ಹೋಗಿದ್ದೀವಿ ಗುರುಜಿ. ಯಾವಾಗ? ಇವಾಗ 1-3 ತಿಂಗಳು, 1-2 ತಿಂಗಳು ಮುಂಚೆ ಕಲ್ಯಾಣೋತ್ಸವ ಮಾಡ್ತಿದ್ವಿ ಗುರುಜಿ. ಏನಕ್ಕೆ? ಮದುವೆ ಆಗಲಿ ಅಂತನಾ? ಮಗನ ಮದುವೆ ಆಗಬೇಕು. ಎಲ್ಲರೂ ಹೋಗಿದ್ರಾ? ನಾನು ನಮ್ಮ ಮನೆಯವರಿಬ್ರು. ನಿಮ್ಮ ಮಗ ಬೇರೆ ಕಡೆ ಗುಜರಾತಲ್ಲಿ ಡ್ಯೂಟಿ ಮಾಡ್ತಿದ್ದಾರೆ ಗುರುಜಿ, ಅದಕ್ಕೆ ಈಗ ಮದುವೆ ಆಗ್ಬೇಕಾಗಿರೋದು ಯಾರಿಗೆ? ಮಗನ್ಗೆ ಗುರುಜಿ. ನೀವು ಕಲ್ಯಾಣೋತ್ಸವ ಮಾಡೋದು ಏನಾಗುತ್ತೆ ಅಂದ್ರೆ ನೀವು ಇನ್ನೊಂದ್ಸಲ ಮದುವೆ ಮಾಡ್ಕೋಬೇಕು. ಯಾರು ಗೈಡೆನ್ಸ್ ಕೊಟ್ಟಿದ್ದು? ಇಲ್ಲ ಗುರುಜಿ, ನಾವೇ ದೇವ್ರಿಗೆ ತಿರುಪತಿಗೆ ಹೋಗಿ ಬರೋಣ ಅಂತ ಹೋಗಿ. ಎಷ್ಟು ವರ್ಷ, ಎಷ್ಟು ಸಲ ಹೋಗಿದ್ದೀರಮ್ಮ ತಿರುಪತಿಗೆ? ಒಂದು 5-6 ಸಲ ಹೋಗಿದ್ದೀವಿ. ಓಕೆ, ವಿಚಾರ ಇಷ್ಟೇ ತಿಳ್ಕೊಳ್ಳಿ. ನಿಮ್ಮ ಮನೆಯ ಹೆಣ್ಣು ದೇವರನ್ನು ನೀವು ಸರಿಯಾಗಿ ತಿಳಿದಿಲ್ಲ. ನಿಮ್ಮ ಮನೆ ದೇವರನ್ನು ನೀವು ಯಾವುದು ಅಂತ ಸರಿಯಾಗಿ ತಿಳಿದಿಲ್ಲ. ರೇಣುಕಾ ಎಲ್ಲಮ್ಮ ಬಂದು ಮನೆ ದೇವರಾಗ್ಲಿಕ್ಕಾಗಲ್ಲ, ಅದು ಗ್ರಾಮ ದೇವತೆ. ಅದು ಹೆಂಗೆ ನೀವು ಮನೆ ದೇವ್ರು ಹೆಣ್ಣು ದೇವ್ರನ್ನ ಅದನ್ನು ತಗೊಂಡಿದ್ದೀರಾ? ಹೆಂಗೆ ಮಾಡ್ತಿದ್ದೀರಮ್ಮ? ಯಾರು ಹೇಳಿದ್ದು? ಅತ್ತೆ ಮಾವರು ಎಲ್ಲರೂ ಅದನ್ನು ಮಾಡಿದ್ರು, ಅವ್ರು ನೆಮ್ಮದಿಯಾಗಿ ಆರೋಗ್ಯವಾಗಿದ್ರಾ? ಇಲ್ಲ ಗುರುಜಿ. ಹಾಗಿದ್ಮೇಲೆ ನೀವು ಅದನ್ನೇ ಮಾಡಬೇಕಾ, ಚೇಂಜ್ ಮಾಡಬೇಕಾ? ಇಲ್ಲ, ಕೇಳ್ತಾ ಇದೀವಿ ಗುರುಜಿ ದೊಡ್ಡವ್ರನ್ನ, ಅವ್ರು ಇದೆ ನಿಮ್ಮ ಮನೆ ದೇವರು ಅಂತ. ಅಲ್ಲ ಕಣಮ್ಮ, ದೊಡ್ಡವ್ರು ಕೇಳಿದ್ರೆ ಅವ್ರಿಗೆ ಗೊತ್ತಿರೋ ಅದನ್ನೇ ಮಾಡ್ತಿದ್ರು, ಅವ್ರು ಅದನ್ನೇ ಮಾಡಿದವ್ರೆ ಅಂದರೆ ನೀವು ಅದನ್ನು ತಪ್ಪು ಅಂತ ತಿಳ್ಕೊಂಡು ಮತ್ತೆ ಅವ್ರನ್ನೇ ಕೇಳಿದ್ರೆ ಅದನ್ನೇ ಹೇಳೋದವರು. ಹೌದು, ಜಾಸ್ತಿ ಪ್ರಯತ್ನ ಮಾಡಿದೆ ಗುರುಜಿ, ನಾನು ಎಲ್ಲಾರನ್ನೂ ಕೇಳ್ತಾ ಇದ್ದೀನಿ. ಪುನಃ ಅದನ್ನೇ ಹೇಳ್ತೀಯಲ್ಲಮ್ಮ ನೀನೇ ಮಾತಾಡ್ತಿದ್ಯಾ ತಾಯಿ. ಎಲ್ರೂ ಏನು ಕೇಳ್ತೀಯ? ಎಲ್ರಿಗೂ ಏನು ಗೊತ್ತು? ನಿಮ್ಮನ ದೇವರು ಯಾರಿಗೆ ಗೊತ್ತಿದೆ ಅಂತ ಕೇಳ್ತೀಯಾ? ಹೇಳು. ಅದೇ ನಿಜ, ಅದೇ ನಿಜ ಅಂತ ಈಗಂತೀಯ ತಾಯಿ? ಕೇಳ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಹುಡುಕ್ತಾ ಇದ್ದೀನಿ, ಇದು ಬಿಡ್ರಿ. ಕೇಳೋದು ನೋಡೋದಲ್ಲ. ಇಲ್ಲಿವರೆಗೂ ತಂದೆ ತಾಯಿ ಮಾಡ್ಕೊಂಡು ಬಂದಂಥದ್ದು ಸರಿಯಾಗಿ ಸತ್ಯವಾಗಿದ್ದಿದ್ದರೆ ನಾವು ಕುಟುಂಬದಲ್ಲಿ ಚೆನ್ನಾಗಿರ್ತಿದ್ದು. ಸರಿ ಇಲ್ಲ ಅಂದಮೇಲೆ ಅದನ್ನೇ ಫಾಲೋ ಮಾಡ್ತೀನಿ, ಮತ್ತೆ ಅವ್ರನ್ನೇ ಕೇಳ್ತೀನಿ ಅಂದರೆ ನೀವು ಮದುವೆ ಮಾಡೋಕ್ಕಾಗಲ್ಲ. ನೀವು ಸುಮ್ಮನೆ ಹುಡುಕಬೇಕಷ್ಟೇ. ಸುಖ ಹುಡುಕಬೇಕು, ಆರೋಗ್ಯ ಹುಡುಕಬೇಕು, ದುಡ್ಡು ಹುಡುಕಬೇಕು, ಹೆಣ್ಣು ಹುಡುಕಬೇಕು, ನಿದ್ದೆ ಹುಡುಕಬೇಕು, ಬೆಲೆ ಎಲ್ಲ ಹುಡುಕ್ತಾನೇ ಇದ್ದೀರಾ ನೀವು, ಹೌದು ತಾನೆ? ಇದೇನು ಜೀವನ ರೀ ಇದು? ಹುಡುಕೋದ ಜೀವನ? ಅನುಭವಿಸುವುದು ಸುಖವನ್ನು, ಯೋಗವನ್ನು ಅನುಭವಿಸುವುದು ಜೀವನ. ಯಾಕೆ ನಿಮಗೆ ಇದ್ರ ಬಗ್ಗೆ ಪ್ರಜ್ಞೆ ಇಲ್ವಾ? ತಿಳ್ಕೊಳ್ಳುವಂಥ ವಿಚಾರ ಇದೆ, ಇದ್ರ ಬಗ್ಗೆ ತಿಳ್ಕೋಬೇಕು. ಒಂದು ಮಗು ಹುಟ್ಲಿ, ಹೆಣ್ಣು ಹುಟ್ಲಿ, ಗಂಡು ಹುಟ್ಲಿ, ಆ ಮಗು ನಕ್ಷತ್ರ ಏನು, ಉತ್ತರ ನಕ್ಷತ್ರಕ್ಕೆ ಏನಕ್ಕೆ ಮಗು ಬಂತು ತಿಳ್ಕೊಳ್ಳೋದಕ್ಕೆ ನಿಮಗೆ ಗೊತ್ತಿರಲಿಲ್ವಾ, ಅಥವಾ ಟೈಮ್ ಇಲ್ವಾ, ಅಥವಾ ದುಡ್ಡಿಲ್ವಾ? ಇಲ್ಲ ಗುರುಜಿ, ಗೊತ್ತಿಲ್ಲ ಗುರುಜಿ. ನಾನು ತುಮಕೂರಲ್ಲಿ 1-2 ವರ್ಷದಿಂದ ಬಂದಿದ್ದೀವಿ ಗುರುಜಿ. ಅಲ್ಲಿಂದ ನಿಮ್ಮ ಪ್ರೋಗ್ರಾಮ್ ನೋಡಿ ನಾನು ಸ್ವಲ್ಪ ಪ್ರಯತ್ನ ಮಾಡ್ತಿದ್ದೀನಿ ಗುರುಜಿ. ನಿಮ್ಮ ಮಗ ಇದನ್ನು ನಂಬ್ತಾನಾ? ನಂಬ್ತಾರೆ ಗುರುಜಿ. ಹಾಗಿದ್ದ ಮೇಲೆ ನೀವು ಗಂಡ ಹೆಂಡತಿ ಇಬ್ಬರೂ ಮೊದಲು ನಿಮ್ಮ ಕುಟುಂಬದ ರಹಸ್ಯವನ್ನು, ಮನೆ ದೇವರು ಯಾವುದು ತಿಳ್ಕೋಬೇಕು. ಎರಡನೇದಾಗಿ, ಈ ಉತ್ತರ ನಕ್ಷತ್ರಕ್ಕೆ ಮಗು ಹುಟ್ಟಿದರೆ ಆ ಮಗುವಿನ ಆರೋಗ್ಯ ಸ್ಥಿತಿ ಹೇಗಿದೆ,
ಮದುವೆ ಆಗಬೇಕಾದ್ರೆ ನಮ್ಮ ಹುಡುಗನಿಗೆ ಏನೆಲ್ಲ ಅರ್ಹತೆಗಳನ್ನು ತಿಳ್ಕೋಬೇಕು, ಇದೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕಾ ಅಂತೀಯಾ ಯೋಚನೆ ಮಾಡ್ತಿಬೇಕು ಅಂತೀಯಮ್ಮ? ಇಲ್ಲ ಗುರುಜಿ, ಖಂಡಿತ ತಿಳ್ಕೊಂತೀವಿ. ಪ್ರಯತ್ನ ಮಾಡು, ಯಾವ ಕಾರಣಕ್ಕೂ ತಿಳ್ಕೊ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನೀನು ಶಿವನ ದೇವಸ್ಥಾನಕ್ಕೆ ಹೋಗಿ 5 ದಿನ ನಿಮ್ಮ ಗಂಡನ್ನು ಕರ್ಕೊಂಡು ಜೊತೆಯಲ್ಲಿ ಶಿವನ ಪ್ರದಕ್ಷಿಣೆಯನ್ನು ಮಾಡಿ ಪ್ರಾರ್ಥನೆ ಮಾಡಿದಾಗ ಒಂದು ದಾರಿ ಸಿಗತ್ತೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಹೇಳ್ಕೊಡೋಣ, ಆಯಿತಾ? ಆಯ್ತು ಗುರುಜಿ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ಶೇಖರ್ ಅಂತ ಹೇಳಿ ಬೆಂಗಳೂರಿಂದ. ಶೇಖರ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅವರ ನಕ್ಷತ್ರ ತಿಳಿಸಿ. ಮಕ ನಕ್ಷತ್ರ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ ಹೇಳಿ, ಯಾರು ಮಗಳ ಮಗನ? ಇದು ಮಕ ನಕ್ಷತ್ರ ಯಾರು ಮಗಳ ಮಗನ? ಮಗಳು. ಎಷ್ಟು ವಯಸ್ಸು? 28 ಗುರುಜಿ. ಏನು ಮಾಡ್ತಿದ್ದಾಳೆ? ಅವಳು ಏನು ಮಾಡ್ತಿಲ್ಲ ಗುರುಜಿ, ಅದೇ ಪ್ರಾಬ್ಲಮ್ ಇದೆ ಕೇಳ್ತಾನ ಅಂತ. ಏನು ಓದಿಸಿದ್ದೀರಾ? ಇಂಜಿನಿಯರಿಂಗ್ ಮಾಡಿದಾಳೆ ಗುರುಜಿ. ಓಕೆ, ಮುಂದೆ ಏನಾಗಬೇಕು? ಅದೇ ಕೆಲ್ಸಕ್ಕೂ ಹೋಗಲ್ಲ ಅಂತಾಳೆ, ಒಂದ್ಸತಿ ಮದ್ವೆನೂ ಆಗಲ್ಲ ಅಂತಾಳೆ. ಏನ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇರ್ತದೆ. ಎಷ್ಟು ಜನ ಮಕ್ಕಳು ಗುರುಜಿ? ಎಷ್ಟು ಜನ ಮಕ್ಕಳು ನಿಮಗೆ? ಮಕ್ಕಳು ಎಷ್ಟು ಜನ ಅಂದೆ? 2 ಜನ ಗುರುಜಿ. ಇವಳು ಮೊದಲನೇ ಮಗಳಾ? ಒಬ್ಬ ದೊಡ್ಡವಳು ಇವಳು. ಆಮೇಲೆ ಮಗನಾ? ಆಮೇಲೆ ಮಗನಾ ಅಂದೆ, ಗಂಡು ಮಗನಾ? ಗಂಡು ಮಗ. ಅವನ ನಕ್ಷತ್ರ ಏನು? ಆರಿದ್ರ ನಕ್ಷತ್ರ ಮೇಡಮ್ ಗುರುಜಿ. ಏನ್ ಮಾಡ್ತೀರಾ ತಾವು? 2 ಜನ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. ನೀವೇನ್ ಮಾಡ್ತಿದ್ದೀರಾ? ನೀವೇನ್ ಮಾಡ್ತಿದ್ದೀರಾ? ನಾವು ಸೆಕ್ಯೂರಿಟಿ ಕೆಲಸ ಮಾಡ್ತೀವಿ ಗುರುಜಿ. ರಾತ್ರಿ ಕೆಲಸನಾ? ಇಲ್ಲ, 3 ಶಿಫ್ಟ್, ರಾತ್ರಿ ಬೆಳಿಗ್ಗೆ ಮಧ್ಯಾಹ್ನ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಸುಮಾರು ನೀವು ಮಕ್ಕಳು ಊಟಕ್ಕಿಂತ ಮುಂಚೆಯಿಂದಲೂ ಮಾಡ್ತಾ ಇದ್ದೀರಾ? ಮಕ್ಕಳು ಊಟಕ್ಕಿಂತಲೂ ಇದೇ ಕೆಲಸ ಗುರುಜಿ. ಓಕೆ, ಈಗ ನೀವು ಕಾರ್ಯಕ್ರಮದಲ್ಲಿ ಕೇಳಬೇಕು ಅಂತ ಮಾಡಿದ್ದ, ಇಲ್ಲ ತಿಳ್ಕೊಂಡಿಲ್ಲದೆ ಇರೋ ವಿಷಯ ತಿಳ್ಕೊಬೇಕು ಅಂತ ಮಾಡಿದ್ದ? ಫಸ್ಟ್ ಇಂದಲೂ ನಾವು ಮಕ್ಕಳು ಹುಟ್ಟಿದಿಂದಲೂ ಎಲ್ಲಾ ಗುರುಗಳ ಹತ್ರ ಹೋಗಿ ಕೇಳ್ತಿದ್ದು ಗುರುಜಿ. ಯಾವ್ದು ಮಾಹಿತಿ ಸಿಗ್ತಿರಲಿಲ್ಲ. ಈಗ ಇವಳು ತುಂಬಾ ಕೆಲ್ಸಕ್ಕೆ ಹೋಗಲ್ಲ ಅಂತ ಹಠ ಮಾಡ್ತಾಳೆ, ಮನ್ಸು ಇಲ್ಲ. ಅದಕ್ಕೋಸ್ಕರ ಈಗ ನಿಮ್ ಕಾರ್ಯಕ್ರಮ ನೋಡಿದ್ಮೇಲೆ ನಿಮ್ಮ ಹತ್ರ ಒಂದ್ಸತಿ ಟ್ರೈ ಮಾಡೋಣ ಅಂತ ಮಾಡಿದೆ ಗುರುಜಿ. ನೋಡಿ, ಒಂದು ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು, ಹೆದರ್ಕೋಬಾರ್ದು. ಹೌದು ಸರ್. ಆರಿದ್ರ ನಕ್ಷತ್ರದ ಮಗು ಹುಟ್ಟಿದ ಮೇಲೆ ಹೌದು, ಹಿಂದೆ ಮುಂದೆ ಇರುವಂತ ಅಣ್ಣನೋ ತಂಗಿನೋ ಅಕ್ಕನೋ ಯಾರು ಉದ್ಧಾರ ಆಗುವುದಿಲ್ಲ. ಹೌದು ಗುರುಜಿ. ನೀವು ನಿಮ್ಮ ಮಗ ಹುಟ್ಟಿದ ಮೇಲೆ ನಿಮ್ಮ ಕುಟುಂಬದ ಸ್ಥಿತಿಯನ್ನು ಸ್ವಲ್ಪ ಗಮನಿಸಿ. ಹೌದು, ಅದು ನಿಮ್ಮ ಮಗನ ತಪ್ಪು ಅಂತಲ್ಲ, ನಿಮ್ಮ ಮಗ ಹುಟ್ಟಿದ ತಪ್ಪು ಅಂತಲ್ಲ. ಆರಿದ್ರ ನಕ್ಷತ್ರದ ಒಂದು ಮಗು ಮನೆಯಲ್ಲಿ ಬಂದಾಗ ತಂದೆ ತಾಯಿಯ ಮನಃಶಾಂತಿ ಹಾಳಾಗತ್ತೆ, ಕುಟುಂಬ ಛಿದ್ರ ಆಗತ್ತೆ, ನೆಮ್ಮದಿ ಇಲ್ಲದ ಜೀವನ ಆಗತ್ತೆ. ನಾವು ಏನು ಮಾಡಬೇಕು ಅಂತ ಗೊತ್ತಿಲ್ಲದ ರೀತಿಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಂಗಿದೆ ನಿಮ್ಮ ಜೀವನ. ಹೌದು ಗುರುಜಿ. ಈಗ ನೀವೆಲ್ಲೋ ಕೇಳಿದ್ರು, ಪಂಡಿತರ ಹತ್ರ ಹೋದ್ರು, ಇದಕ್ಕೆ ಉತ್ತರ ಸಿಕ್ಕಿಲ್ಲ. ಆರಿದ್ರ ನಕ್ಷತ್ರದ ಮಗು ಏನಕ್ಕೆ ಕುಟುಂಬಕ್ಕೆ ಬಂತು? ಎರಡನೇದು, ಮಖ ನಕ್ಷತ್ರದ ಹುಡುಗಿ ಯಾಕೆ ಬಂತು ಅಂದರೆ, ಇಲ್ಲಿ ವಿಷಯ ಇಷ್ಟೇ, ನಿಮ್ಮ ಮಗಳು ಬೆನ್ನು ಮತ್ತು ಕಾಲು ಎರಡರಲ್ಲಿ ಯಾವುದನ್ನು ನೋವು ಅಂತ ಹೇಳ್ತಾಳೆ? ಕಾಲು. ಓಕೆ, ನಿದ್ದೆ ಮಾಡ್ತಕ್ಕಂಥದ್ದು ನಮ್ಮ ಮಗಳಿಗೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅಂತೀರಾ? ಇಲ್ಲ ಮಾಡಲ್ಲ ಗುರುಜಿ. ಈಗ ನಿಮಗೆ ಉತ್ತರ ಸಿಕ್ತು ಅಂತೀನಿ. ಸ್ವಲ್ಪ ಮುಂದುವರೆದ ಭಾಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೌದು. ಇಲ್ಲಿ ಪ್ರಶ್ನೆ, ನನ್ನ ಮಗಳು ಓದಿದಾಳೆ, ಮದುವೆಗೂ ಒಪ್ಪಲ್ಲ, ಕೆಲಸಕ್ಕೂ ಹೋಗ್ತಾ ಇಲ್ಲ. ಈ ಪ್ರಶ್ನೆಗೆ ಉತ್ತರ ಎಷ್ಟು ಕಷ್ಟ ಇದೆ ನೋಡಮ್ಮ. ಹೌದು ಗುರುಗಳೇ, ಅಲ್ವಾ? ಸುಮಾರು ಲಕ್ಷಾಂತರ ಜನ ಈ ರೀತಿ ಮಕ್ಕಳನ್ನ ಓದಿಸ್ಬಿಟ್ಟು ಕೈ ಚೆಲ್ಲಿ ಕೂತ್ಕೊಂಡಿರ್ತಕ್ಕಂಥ ಸನ್ನಿವೇಶ ಬೇಕಾದಷ್ಟಿದೆ. ಹೌದು. ಇಲ್ಲ ಅವ್ರನ್ನ ಬಿಡಂಗಿಲ್ಲ, ಇಲ್ಲ ಮುಂದೆ ಕಳ್ಸಂಗಿಲ್ಲ, ಇಲ್ಲ ಅವ್ರ ಕೆಲಸಕ್ಕೂ ಕಳ್ಸಂಗಿಲ್ಲ, ಮನೇಲಿ ನೆಮ್ಮದಿನೂ ಇಲ್ಲ. ಮತ್ತು ಮಾಡೋದೇನು? ಇದಕ್ಕೆ ಶಾಸ್ತ್ರಗಾರರ ಹತ್ರ ಇದಕ್ಕೆ ದಾರಿ ಇಲ್ಲ. ಮೂಲ ಕಾರಣ ಏನು ಅದೇ ಹೇಳಬೇಕು. ಹೌದು. ಆ ಕಾರಣ ಏನು ಅಂತ ಹೇಳಿದಾಗ ನಾವೇನು ಮಾಡಬೇಕು ಅಂತ ತಿಳ್ಕೊಂಡಾಗ ಆಟೋಮೆಟಿಕ್ ಆಗಿ ದಾರಿ ನಮಗೆ ಸಿಕ್ಕತ್ತೆ. ಹೌದು. ಏನು ಅಂದರೆ, ಸಮಯ ಪ್ರಜ್ಞೆ, ಅವರಷ್ಟು ಅವರೇ ಎಲ್ಲವನ್ನೂ ಸರಿ ಮಾಡ್ಕೋಬೇಕು. ಮಾತಾಡ್ತಕ್ಕಂತಹ ಪ್ರತಿಯೊಂದು ಮಾತಿನಲ್ಲೂ ತೂಕ ಇರಬೇಕು.
ಆ ಮಾತಲ್ಲಿ ಅರ್ಥ ಇರಬೇಕು. ಬೇರೆಯವ್ರು ಕೇಳಿಸ್ಕೊಳ್ಳೋಕೆ ಎಷ್ಟು ಚೆನ್ನಾಗಿ ಮಾತಾಡ್ತಾರಪ್ಪ ಇವರು ಅನ್ನುವಷ್ಟು ಪ್ರಜ್ಞೆ ಇರಬೇಕು. ಖುಷಿ ಆಗತ್ತಲ್ವಾ? ಹೌದು ಗುರುಗಳೇ. ಇದೆಲ್ಲ ಇರಬೇಕು. ಆದರೆ ಇಲ್ಲ. ಕಾರಣ ಏನು ಅಂದರೆ ಇಲ್ಲಿ ಒಂದು, ಈಗ ವೈಜ್ಞಾನಿಕ ಸೈನ್ಸ್ಗೆ ಬರ್ತೀನಿ. ದೇಹದಲ್ಲಿ ಜೀವಾಣು ಅಂದರೆ ಜೀವಕೋಶಗಳು ಇದೆ ತಾನೇ? ಇದೆ ಇದೆ. ಈಗ ಆ ಜೀವಕೋಶಗಳು ಉತ್ಪತ್ತಿ ಆಗುವುದಕ್ಕೆ ಯಾವುದೇ ತಂದೆ ತಾಯಿಗಳು ಮಕ್ಕಳಲ್ಲಿ ಮಾಡುತ್ತಿರುವ ಕರ್ತವ್ಯ ಯಾರೂ ಮಾಡುತ್ತಿಲ್ಲ. ನಮಗೆ ನೆಮ್ಮದಿ, ಆರೋಗ್ಯ ಚೆನ್ನಾಗಿರಬೇಕು, ಟೈಮ್ ಸರಿ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಅಂದರೆ ನಮ್ಮಲ್ಲಿ ಉತ್ಪತ್ತಿಯಾಗುವಂಥ ಆಹಾರದಲ್ಲಿ ಉತ್ಪತ್ತಿಯಾಗುವಂಥ ಜೀವಕೋಶಗಳು ಇದು ಏನಾಗ್ತಾ ಇದೆ ಅಂದರೆ ಅದು ಕೀಟಾಣು ಆಗ್ತಾ ಇದೆ. ಜೀವಾಣು ಕೀಟಾಣುವಾಗಿ ಪರಿವರ್ತನೆ ಆಗ್ತಾ ಇದೆ. ಅದಕ್ಕೆ ಯಾರಿಗೂ ಹೊಟ್ಟೆಯಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾರಿಗಿಲ್ಲ ಹೊಟ್ಟೆಯಲ್ಲಿ ಸಮಸ್ಯೆ. ಹೊಟ್ಟೆಯಲ್ಲಿ ಯಾರು ಸಮಸ್ಯೆ ಇರುತ್ತೆ ಅವರು ಯಾರ ಮಾತು ಕೇಳಲ್ಲ, ತಾವು ನೆಮ್ಮದಿಯಾಗಿರಲ್ಲ, ಇನ್ನೊಬ್ರು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಇದನ್ನು ಏನು ಹುಚ್ಚು ಅನ್ನೋದಾ, ಮಾಟ ಮಂತ್ರ ಅನ್ನೋದಾ? ಈ ವಿಚಾರವನ್ನು ಪ್ರಪಂಚದಲ್ಲಿ ಯಾರು ಇದನ್ನು ಹೇಳಕ್ಕೆ ಸಾಧ್ಯ ಇದೆ ಅಂತ ನನ್ನ ಪ್ರಶ್ನೆ. ಯಾವುದೇ ವ್ಯಕ್ತಿಗೆ ಹೊಟ್ಟೆ ಕೆಟ್ಟಿದೆ, ನಿಮ್ಮ ಮಗು ನಿಮ್ಮ ಮಾತನ್ನು ಕೇಳುವುದಿಲ್ಲ, ಹೊಟ್ಟೆ ಕೆಟ್ಟಿದೆ, ತನ್ನ ಮಾತಲ್ಲಿ ತನಗೆ ಹಿಡಿತವಿಲ್ಲ, ಹೊಟ್ಟೆ ಕೆಟ್ಟಿದೆ, ಯಾವುದಕ್ಕೂ ಒಪ್ಪುವುದಿಲ್ಲ, ಹೊಟ್ಟೆ ಕೆಟ್ಟಿದೆ. ಹೊಟ್ಟೆ ಕೆಟ್ಟಿದ್ದೀನಿ, ಏನು ಕೆಟ್ಟಿದೆ, ಹೆಂಗೆ ತಿಳ್ಕೊಳ್ಳೋದು? ಇದು ಕ್ವಶನ್. ಹೌದು ಹೌದಲ್ಲ? ಹೊಟ್ಟೆ ಕೆಟ್ಟಿದೆ, ಸರಿ, ಹೇಗೆ ತಿಳಿಯೋದು ಗೊತ್ತಿಲ್ವೇ? ಹೊಟ್ಟೆ ಕೆಟ್ಟಿರುವುದಕ್ಕೆ ಯಾರಿಂದನೂ ಹೇಳಲಿಕ್ಕಾಗಲ್ಲ. ನಿಜವಾದ ಕುಂಡಲಿಯನ್ನು ತೋರಿಸುವಂತಹ ಮಹನೀಯರು ಒಂದು ತಿಳ್ಕೊಳ್ಳಿ, ನಿಮ್ಮ ಮಕ್ಕಳಾಗಲಿ ನಿಮ್ಮ ಕುಂಡಲಿಯಲ್ಲಾಗಲಿ ಕುಂಡಲಿಯಲ್ಲಿ ಸಿಗಬೇಕಾದಂಥ ಉತ್ತರ ಯಾವುದು ಅಂದರೆ ಹೊಟ್ಟೆಯಲ್ಲಿ ನಡೀತಾ ಇರತಕ್ಕಂಥ ಪ್ರಕ್ರಿಯೆಗಳು ಕೆಟ್ಟಿದೆ, ಎಷ್ಟು ಕೆಟ್ಟಿದೆ, ಹೇಗೆ ಕೆಟ್ಟಿದೆ, ರಿಪೇರಿ ಹೇಗೆ, ಇದನ್ನು ತಿಳಿತಕ್ಕಂಥದ್ದೇ ನಿಜವಾದ ಕುಂಡಲಿಯ ಸತ್ಯ. ನಾವು ಕೇಳುತ್ತಿರುವುದು ಕುಂಡಲಿ ತಗೊಂಡೋಗಿ ಮದುವೆ ಯಾವಾಗ ಆಗತ್ತೆ, ಹೌದು, ಮಗು ಮುಂದಕ್ಕೆ ಭವಿಷ್ಯ ಹೆಂಗಿದೆ, ಈ ಕೆಟ್ಟ ಸಂಪ್ರದಾಯ ಕೆಟ್ಟ ಅಭ್ಯಾಸ ನಮ್ಮ ದೇಶದಲ್ಲಿ ಯಾವತ್ತು ಹೋಗೋದು? ಹೊಟ್ಟೆಯನ್ನು ರಿಪೇರಿ ಮಾಡ್ತಕ್ಕಂಥದ್ದು ಯಾವುದಲ್ಲಾರು ಜಾಗ ಇದೆಯಾ? ಸೈನ್ಸಲ್ಲಿ ಜಾಗ ಇದೆಯಾ? ಇಲ್ಲ. ಶಾಸ್ತ್ರದಲ್ಲಿ ಜಾಗ ಇದೆಯಾ? ಇಲ್ಲ. ಭವಿಷ್ಯದಲ್ಲಿ ಜಾಗ ಇದೆಯಾ? ಇಲ್ಲ. ಮತ್ತು ಅದು ಸರಿ ಮಾಡಲಿಕ್ಕೆ ಯಾರಿಗೂ ಗೊತ್ತಿಲ್ಲ ಅಂದರೆ ಮಕ್ಕಳ ಭವಿಷ್ಯವನ್ನು ಹೇಗೆ ಕೇಳ್ತೀರಾ? ಭವಿಷ್ಯವನ್ನು ಹೇಳೋರು ಹೇಗೆ ಹೇಳ್ತಾರೆ? ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಹೊಟ್ಟೆ ಚೆನ್ನಾಗಿದೆ ಅಂತ ಹೇಳುವಂತಹ ವ್ಯಕ್ತಿ 1 ಕೋಟಿಗೆ 1 ವ್ಯಕ್ತಿ ಸಿಕ್ಕಲ್ಲ. ಯಾಕೆ ಅಂದರೆ ಆ ಹೊಟ್ಟೆ ಅಂತಕ್ಕಂಥದ್ದು ಹೃದಯಕ್ಕೆ ಸಂಬಂಧಪಟ್ಟಂಥ ಒಂದು ಭಾಗ. ಹೃದಯವನ್ನು ಪರಿಚಯ ಮಾಡಿಕೊಂಡಿಲ್ಲ ಅಂದವರಿಗೆ ಹೊಟ್ಟೆ ಕೆಟ್ಟಿರುತ್ತೆ. ಹೃದಯವನ್ನು ಪರಿಚಯ ಮಾಡಿಸುವ ತಂದೆ ತಾಯಿಗಳಿದ್ದಾರಾ? ಅವರ ಹೃದಯವನ್ನು ಪರಿಚಯ ಮಾಡ್ಕೊಂಡಿದ್ದಾರಾ? ಇಲ್ಲ. ಆ ಹೃದಯ ಪರಿಚಯವಿಲ್ಲದೆ ಹೊಟ್ಟೆ ಕೆಡುವುದಕ್ಕೆ ಕಾರಣ ಏನು? ಹೊಟ್ಟೆ ಕೆಟ್ಟಿದೆ, ಜೀರ್ಣಕ್ರಿಯೆ ಕೆಟ್ಟಿದೆ. ಹೌದಲ್ಲ? ಹೌದು. ಹಾಗಿರಬೇಕಾದ್ರೆ ನೀವು ಸಾಂಬಾರು ಮಾಡಬೇಕಾದ್ರೆ ಟೈಮ್ ಇಲ್ಲ ಅಂತ ಅರ್ಧಂಬರ್ಧ ರುಬ್ಬಿಟ್ಟು ಹಾಕ್ರೆ ಸಾಂಬಾರು ಚೆನ್ನಾಗಿರುತ್ತಾ? ಇಲ್ಲ ಗುರುಗಳೇ. ಹಾಗೆ ಹುಟ್ಟುವ ಮಕ್ಕಳಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿಲ್ಲದ ಕಾರಣ ಜೀರ್ಣಕ್ರಿಯೆ ಯಾರಿಗೂ ಚೆನ್ನಾಗಿರುವುದಿಲ್ಲ. ಕಾರಣ ಮೊದಲನೇದಾಗಿ ಒರಳ್ಕಲ್ಲಿಲ್ಲ ನಮ್ಮ ಮನೆಯಲ್ಲಿ, ಮಿಕ್ಸಿ ಇರೋದು ಕೆಟ್ಟೋಯ್ತು. ಎಲ್ಲರ ಮನೆಯಲ್ಲೂ ಮಿಕ್ಸಿನೇ ರುಬ್ಬೋದು, ಹೋಯ್ತು, ಜೀರ್ಣಕ್ರಿಯೆ ಫೇಲ್. ಈಗ ಬನ್ನಿ ದಾರಿಗೆ ಕೂತ್ಕೊಂಡು ಮಾತಾಡೋಣ. ಪ್ರತಿಯೊಬ್ಬರಿಗೂ ಗ್ಯಾಸ್ಟ್ರಿಕ್ ಏನಕ್ಕೆ ಬರುತ್ತೆ? ಪ್ರತಿಯೊಬ್ಬರಿಗೂ ಹೊಟ್ಟೆ ಯಾಕೆ ಕೆಡುತ್ತೆ? ನಿಮ್ಮ ಮಿಕ್ಸಿ. ಒಪ್ಕೋತಾರಾ? ಇಲ್ಲ ಗುರುಗಳೇ. ಹೆಂಗಸರಿಗೆ BP ಯಾಕೆ ಬರುತ್ತೆ? ನೀವು ಕೊಟ್ಟಿರ್ತಕ್ಕಂತಹ ಫ್ರಿಡ್ಜು. ಯಾಕೆಂದರೆ ಜನಕ್ಕೆ ತೋರಿಸ್ಬೇಕು, ಡಬಲ್ ಡೋರ್ ಬೇಕು ನಮಗೆ ಮಿಕ್ಸಿ, ಉದ್ದಕ್ಕಿರಬೇಕು. ಹೆಣ್ಣು ಕೊಡೋರು ಬಂದರೆ ಮಿಕ್ಸಿ ನೋಡಿ ಖುಷಿ ಆಗ್ಬಿಡ್ಬೇಕು ಅಲ್ಲೇನಮ್ಮ? ಅದಕ್ಕೆ ಶೋಕ್ ತರೋದು ಫ್ರಿಡ್ಜು. ಕಾರಣ ಯಾರ ಮನೆಯಲ್ಲಿ ಒರಳ್ಕಲ್ಲಿದೆ ನೋಡ್ಕೊಳ್ರಿ, ಯಾರ ಮನೆಯಲ್ಲಿ ಒರಳ್ಕಲ್ಲು ಆಗಿ ಮನೆ ಕಟ್ತಾ ಇದ್ದಾರ ನೋಡ್ಕೊಳ್ರಿ. ಇಲ್ವಲ್ಲ, ಅದಕ್ಕೆ ರೀ ಎಲ್ಲರೂ ಹೊಟ್ಟೆ ಕೆಟ್ಟಿದೆ. ಈಗ ಶಾಸ್ತ್ರ ಹೇಳೋರು ಒರಳ್ಕಲ್ಗೂ ಮನುಷ್ಯನ ಜೀವನಕ್ಕೂ ಸಂಬಂಧ ಇದೆ ಅಂತ ಶಾಸ್ತ್ರ ಹೇಳೋರು ಗೊತ್ತಾ? ಇಲ್ಲ ಗುರುಗಳೇ. ಮೆಡಿಕಲಲ್ಲಿ ಗೊತ್ತಾ? ಇಲ್ಲ. ಹಾಗಿದ್ಮೇಲೆ ನೀವು ಬದುಕ್ತೀರಾ ಹೇಗೆ? ಸ್ವಲ್ಪ ಯೋಚನೆ ಮಾಡಿ. ಯಜಮಾನ್ರೆ ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡೆ ಸರ್. ಈಗ ಸತ್ಯ ಅರ್ಥ ಆಯ್ತಾ?
ಅರ್ಥ ಆಯ್ತು ಸರ್. ನನ್ನ ಮಗಳು ಮಖ ನಕ್ಷತ್ರಕ್ಕೆ ಹುಟ್ಟುವುದಕ್ಕೆ ಕಾರಣ ನನ್ನ ತಂದೆ ತಾಯಿಗೆ, ನನ್ನ ಹೆಂಡತಿಯಲ್ಲಿ ಹುಟ್ಟಿದಂಥ ತಂದೆ ತಾಯಿಗೆ ಮೋಸ ಆಗಿದೆ. ಅವರಿಗೆ ಯಾವುದೇ ಶಾಸ್ತ್ರ ಸಂಪ್ರದಾಯಗಳು ಮಾಡಿಲ್ಲ. ಆದ ಕಾರಣ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಯಾವುದು ನಡೆಯಲ್ಲ. ಅವರಾಗಿದ್ದು ಅವರೇ ತಲೆ ಮೇಲೆ ಅಕ್ಷತೆ ಹಾಕ್ಕೊಂಡು ಮದುವೆ ಮಾಡ್ಕೋಬೋದೇ ಹೊರತು ನೀವು ಅಕ್ಷತೆ ಆಗುವಂಥ ಯೋಗ ನಿಮ್ಮಲ್ಲಿಲ್ಲ. ಅವ್ರ ಮೇಲೆ ಅವ್ರು ಅಕ್ಷತೆ ಹಾಕ್ಕೊಳ್ಳೋದು ಅಂದ್ರೆ ಹೆಂಗೆ ಗೊತ್ತಾಯ್ತಾ ನಿಮಗೆ? ಗೊತ್ತಿಲ್ಲ ಸರ್. ಅದನ್ನೇ ಲವ್ ಅಂತಾರೆ. ಅವ್ರ ತಲೆ ಮೇಲೆ ಅವರ ಅಕ್ಷತೆ ಹಾಕ್ಕೊಳ್ಳೋದು ಲವ್, ನಿಮಗೆ ನೋವು, ಅವ್ರಿಗೆ ಲವ್. ಸರಿ ತಾನೆ? ಹೌದು ಗುರುಗಳೇ. ಅವ್ರ ತಲೆ ಮೇಲೆ ಅವರೇ ಹಾಕ್ಕೋಬೇಕು ಅಷ್ಟೇ. ಆ ಕಾರಣದಿಂದಾಗಿ ನೀವು ಎಲ್ಲೋ ಹುಡ್ಕೋಕೆ ಹೋಗಬೇಡಿ. ನಿಜವಾದ ಸತ್ಯ ಆರಿದ್ರಾ ನಕ್ಷತ್ರದ ಮಗ ಬಂದಿದ್ದಕ್ಕೆ, ಮಖ ನಕ್ಷತ್ರದ ಮಗಳು ಮೊದಲೇ ಹುಟ್ಟಿದ್ದಕ್ಕೆ ನಾವು ಯಾವುದೂ ತಿಳಿದೆ ಬದುಕುತ್ತಿದ್ದೀವಿ ಅನ್ನೋದು ಬಿಟ್ಟು ಯಾರ ಹತ್ರನೋ ಹೋಗಿ ಶಾಸ್ತ್ರ ಕೇಳೋದು, ದೇವ್ರ ಹತ್ರ ಹೂ ಕೇಳೋದನ್ನು ದಯವಿಟ್ಟು ಯೋಚನೆ ಮಾಡೋದನ್ನು ಮೊದಲು ಬಿಡಿ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ, ಹೆದರ್ಕೋಬೇಡಿ. ಮಗಳಿಗೂ ಮದುವೆ ಆಗತ್ತೆ, ಮನೆಯೂ ಚೆನ್ನಾಗಾಗತ್ತೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿಯಪ್ಪ. ಇದ್ರ ಮೇಲೆ ನನಗೆ ಹೇಳೋಕ್ಕೆ ಗೊತ್ತಿಲ್ಲ. ಇಷ್ಟು ಮಾಡಿ ಇಲ್ಲಿ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ ಅಂತಕ್ಕಂಥ ಒಂದು ವಿಷಯಕ್ಕೆ ಬಂದರೆ, ಜೀವಕೋಶಗಳು ನಮ್ಮ ಆಹಾರದಲ್ಲಿ ಉತ್ಪತ್ತಿಯಾಗುವುದಕ್ಕೆ ನಾವು ಹತ್ತಿರವಾದಂಥ ಸಂದರ್ಭಗಳು ಇಲ್ಲ. ನಮ್ಮಲ್ಲಿ ಏನು ವೃದ್ಧಿ ಆಗಬೇಕು? ಜೀವಕೋಶಗಳು ವೃದ್ಧಿ ಆಗಬೇಕು. ಹೌದು. ಈ ಜೀವಕೋಶಗಳು ವೃದ್ಧಿ ಆಗಬೇಕು ಅಂದರೆ ಪ್ರತಿದಿನ ಪ್ರತಿ ಮಗುವಿಗೆ ಕತ್ತು ಮತ್ತು ಬೆನ್ನಿನ ತಳಭಾಗ ಇದೆರಡಕ್ಕೂ ಮಸಾಜ್, ಎಣ್ಣೆ, ಅಭ್ಯಂಗ ಸ್ನಾನವನ್ನು ಮಾಡ್ತಕ್ಕಂಥವರು ಪ್ರಪಂಚದಲ್ಲಿ ಎಲ್ಲಿದ್ದಾರೆ ಗೊತ್ತಿಲ್ಲ. ಪ್ರತಿದಿನ ಅಭ್ಯಂಗ ಮಾಡಿಸ್ಬೇಕು ಮಕ್ಕಳಿಗೆ. ಜ್ಞಾನಾಭಿವೃದ್ಧಿಗೆ, ಜೀವಕೋಶಗಳ ವೃದ್ಧಿಗೆ ಅಭ್ಯಂಗ ಆಗಬೇಕು. ಇಲ್ಲ ಬೆಳಗ್ಗೆ 7 ಗಂಟೆಗೆ ಬಾಕ್ಸ್ ಕೊಟ್ಟು ಸ್ಕೂಲ್ಗೆ ಕಳಿಸ್ಬೇಕು ಮಗುಗೆ, ಅಭ್ಯಂಗನೂ ಇಲ್ಲ. ಗೋವಿಂದ. ಅದಕ್ಕೆ ವ್ಯಾಕರಣ ಅಂದರೆ ಕ್ಯಾಕರ್ಣ ಅನ್ನಂಗೆ ಆಗತ್ತೆ. ಅಂದರೆ ವ್ಯಾಕರಣ ಅರ್ಥ ಆಗಲ್ವಲ್ಲ, ಅದಕ್ಕೆ ಕ್ಯಾಕರ್ಣ ಅಷ್ಟೇ. ಹಾಗೆ ಮಕ್ಕಳಿಗೆ ಜೀವಕೋಶಗಳು, ದೊಡ್ಡವ್ರಿಗಾಗಲಿ ಜೀವಕೋಶಗಳು ಅಭಿವೃದ್ಧಿ ಆಗೋದಕ್ಕೆ ನಾವು ಅಡುಗೆ ಮಾಡಿ ಊಟ ಮಾಡ್ತಾ ಇದ್ದೀವಾ? ಕ್ವಶನ್ ಮಾರ್ಕ್. ಪ್ರತಿದಿನ ಎಣ್ಣೆ ಸ್ನಾನ ಮಾಡ್ತಕ್ಕಂತಹ ಅಭ್ಯಾಸ ಇದೆಯಾ? ಕ್ವಶನ್ ಮಾರ್ಕ್. ಮಗು ಹುಟ್ಟಿದಾಗನಿಂದ 7 ವರ್ಷದವರೆಗೂ ಆ ಮಗುವಿಗೆ ಪೂರ್ಣವಾಗಿ ಕುತ್ತಿಗೆ ಭಾಗ, ಬೆನ್ನಿನ ಭಾಗವನ್ನು ಎಣ್ಣೆಯ ಮೂಲಕವಾಗಿ ಕಂಪ್ಲೀಟಾಗಿ ಕ್ಲೀನ್ ಶುದ್ಧೀಕರಣ ಮಾಡ್ತಕ್ಕಂಥ ಅಭ್ಯಾಸ ಯಾವ ಮಕ್ಕಳಿಗೆ ತಂದೆ ತಾಯಿ ಮಾಡಿರ್ತಾರೋ ಆ ಮಕ್ಕಳು ವಿದ್ಯಾವಂತರು ಅನ್ನೋದಕ್ಕಿಂತ ಜ್ಞಾನವಂತರಾಗ್ತಾರೆ ಅನ್ನೋ ಸತ್ಯವನ್ನು ಮುಂದುವರೆದ ಭಾಗ ಸಮಯ ಸಿಕ್ಕಾಗ ಹೇಳ್ತೀನಿ ಅಂತ. ಜೀವಕೋಶಗಳ ವೃದ್ಧಿಗಾಗಿ ನಿಮ್ಮ ಪ್ರಯತ್ನ ಇದೆಯಾ? ತಂದೆ ತಾಯಿಗಳಾಗಿದ್ದೀರಾ? ಜೀವಕೋಶಗಳ ಬಗ್ಗೆ ನಿಮ್ಗೆ ಅರಿವಿದೆಯಾ? ನಿಮ್ಮ ಮಕ್ಕಳನ್ನು ರಿಪೇರಿ ಮಾಡ್ತಕ್ಕಂತಹ ಆಸಕ್ತಿ ಇದೆಯಾ? ಯೋಚನೆ ಮಾಡ್ತಾ ಬಿಟ್ಟು ಕಾರ್ಯಕ್ರಮವನ್ನು ಗಮನಿಸಿ, ನಿಮ್ಗೆ ಅರ್ಥ ಆಗತ್ತೆ. ಸರಿ ಮಾಡೋಣ, ಸರಿ ಆಗಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಪ್ರಶ್ನೆ ಹಾಗೂ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9513393251, 91082588834.